ನಮಸ್ಕಾರ. 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಆನ್ಲೈನ್ ಕ್ರ್ಯಾಶ್ ಕೋರ್ಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸಮಾಜ ವಿಜ್ಞಾನ ವಿಷಯದ ಒಟ್ಟು 11 ಭಾಗಗಳಲ್ಲಿ ಇಡೀ ಪಠ್ಯ ಪುಸ್ತಕವನ್ನು ಕವರ್ ಮಾಡಿ ಕ್ರ್ಯಾಶ್ ಕೋರ್ಸ್ನ ನಡೆಸಿಕೊಡಲಾಗ್ತದೆ. ಇದು ಮೊದಲನೇ ಕ್ರ್ಯಾಶ್ ಕೋರ್ಸ್ ಆಗಿದ್ದು ಈ ಒಂದು ಅಧ್ಯಾಯದಲ್ಲಿ ಯಾವ್ಯಾವ ಅಂಶಗಳ ಬಗ್ಗೆ ಬರ್ತವೆ ಅಂತ ಹೇಳಿ ಮೊದಲು ನೋಡಿಕೊಂಡು ಆನಂತರ ವಿಶ್ಲೇಷಣೆಗೆ ಹೋಗೋಣ. ಮೊದಲನೇದಾಗಿ ಸಮಾಜ ವಿಜ್ಞಾನ, ನಮ್ಮ 10ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕವು 2 ಭಾಗಗಳನ್ನು ಒಳಗೊಂಡಿರುವಂಥದ್ದು ಕಾಣಿಸ್ತದೆ. ಮೊದಲನೇ ಭಾಗ ಮತ್ತು 2ನೇ ಭಾಗ ಅಂತ ಹೇಳಿರುವಂತಹ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಇದೆ. ಈ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಒಟ್ಟಾರೆಯಾಗಿ ಇತಿಹಾಸ ಭಾಗದಲ್ಲಿ ಪ್ರಥಮ ಭಾಗಕ್ಕೆ 6 ಅಧ್ಯಾಯಗಳಿದ್ದು ದ್ವಿತೀಯ ಭಾಗದಲ್ಲಿ 4 ಅಧ್ಯಾಯಗಳಿವೆ. ಒಟ್ಟು 10 ಅಧ್ಯಾಯಗಳನ್ನು ಒಳಗೊಂಡಿರುವಂಥದ್ದು. ರಾಜ್ಯಶಾಸ್ತ್ರದಲ್ಲಿ 3 ಅಧ್ಯಾಯಗಳು ಪ್ರಥಮ ಭಾಗಕ್ಕೆ ಇದ್ದರೆ ದ್ವಿತೀಯ ಭಾಗದಲ್ಲಿ 2 ಅಧ್ಯಾಯಗಳು, ಒಟ್ಟು 5 ಅಧ್ಯಾಯಗಳನ್ನು ಒಳಗೊಂಡಿರುವಂಥದ್ದಿದೆ. ಇನ್ನು ಸಮಾಜಶಾಸ್ತ್ರದಲ್ಲಿ 2 ಪ್ರಥಮ ಭಾಗದಲ್ಲಿ, 2 ದ್ವಿತೀಯ ಭಾಗದಲ್ಲಿ, ಒಟ್ಟು 4 ಅಧ್ಯಾಯಗಳನ್ನು ಒಳಗೊಂಡಿರುವಂಥದ್ದು. ಭೂಗೋಳದಲ್ಲಿ 7 ಅಧ್ಯಾಯಗಳು ಪ್ರಥಮ ಭಾಗದಲ್ಲಿ, 5 ಅಧ್ಯಾಯಗಳು ದ್ವಿತೀಯ ಭಾಗದಲ್ಲಿ, ಒಟ್ಟು 12 ಅಧ್ಯಾಯಗಳನ್ನು ಒಳಗೊಂಡಿರುವಂಥದ್ದಿದೆ. ಹಾಗೆ ಅರ್ಥಶಾಸ್ತ್ರದಲ್ಲಿ 2 ಭಾಗ ಪ್ರಥಮ ಭಾಗದಲ್ಲಿ, 2 ಭಾಗ ದ್ವಿತೀಯ ಭಾಗದಲ್ಲಿ ಒಳಗೊಂಡಿರುವಂಥದ್ದು, ಒಟ್ಟು 4 ಅಧ್ಯಾಯಗಳನ್ನು ಒಳಗೊಂಡಿರುತ್ತಿದೆ. ಇನ್ನು ಕೊನೆಯದಾಗಿ ವ್ಯವಹಾರ ಅಧ್ಯಯನದಲ್ಲಿ 2 ಪ್ರಥಮ ಭಾಗದಲ್ಲಿ, 2 ದ್ವಿತೀಯ ಭಾಗದಲ್ಲಿ, ಒಟ್ಟು 4 ಅಧ್ಯಾಯಗಳನ್ನು ಒಳಗೊಂಡಿರುವಂಥದ್ದಿದೆ. ಹೀಗೆ ಒಟ್ಟಾರೆಯಾಗಿ ನೋಡ್ಕೊಂಡು ಬಂದಾಗ ಏನಾಗಿದೆ, ಪ್ರಥಮ ಭಾಗದ ಪಠ್ಯ ಪುಸ್ತಕದಲ್ಲಿ 22 ಅಧ್ಯಾಯಗಳನ್ನು ಒಳಗೊಂಡಿದ್ದರೆ ದ್ವಿತೀಯ ಭಾಗದ ಪಠ್ಯ ಪುಸ್ತಕದಲ್ಲಿ 17 ಅಧ್ಯಾಯಗಳನ್ನು ಒಳಗೊಂಡು ಒಟ್ಟಾರೆಯಾಗಿ 39 ಅಧ್ಯಾಯಗಳು ಇಡೀ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಒಳಗೊಂಡಿರುವಂಥದ್ದು. 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಒಟ್ಟಾರೆಯಾಗಿ 39 ಅಧ್ಯಾಯಗಳನ್ನು ಒಳಗೊಂಡಿರುವಂಥದ್ದು. ಈ 39 ಅಧ್ಯಾಯಗಳನ್ನು 11 ಭಾಗಗಳಲ್ಲಿ ಪೂರ್ತಿಯಾಗಿ ಪಠ್ಯಕ್ರಮವನ್ನು ಪೂರ್ಣಗೊಳಿಸುವುದಕ್ಕಾಗಿ ಪ್ರಯತ್ನಿಸಲಾಗ್ತಿದೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂಥ ಅಂಶಗಳನ್ನ ಬಗ್ಗೆ ನೋಡಿಕೊಂಡು ಉಳಿದಿರುವಂಥ ಅಂಶಗಳನ್ನು ನಿಮಗೆ ಕ್ಲಾಸ್ ರೂಮ್ನಲ್ಲಿ ಡಿಟೇಲ್ ಆಗಿ ಬೋಧನೆ ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಅವುಗಳ ವಿವರಣೆಗೆ ಹೋಗಲಾಗ್ತದೆ. ಇಲ್ಲಿ ಒಟ್ಟಾರೆಯಾಗಿ ಸಾರಾಂಶ ರೂಪದಲ್ಲಿ ಇದರ ಬೋಧನೆ ಇರ್ತದೆ. ಹಾಗಾಗಿ ಲಕ್ಷ್ಯ ಕೊಟ್ಟು ಗಮನದಲ್ಲಿ ಈ ಅಧ್ಯಾಯಗಳನ್ನು ವೀಕ್ಷಿಸಿ. ಇವತ್ತಿನ ವಿಡಿಯೋದಲ್ಲಿ ತೆಗೆದುಕೊಂಡಿರುವಂತಹ ಅಧ್ಯಾಯಗಳಂದ್ರೆ ಭಾರತಕ್ಕೆ ಯುರೋಪಿಯನ್ರ ಆಗಮ ಮೊದಲನೇ ಅಧ್ಯಾಯದಲ್ಲಿ, 2ನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ, 3ನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆ ಪರಿಣಾಮ. ಈ 3 ಅಧ್ಯಾಯಗಳನ್ನು ತೆಗೆದುಕೊಂಡು ಇವತ್ತಿನ ಒಂದು ತರಗತಿಯಲ್ಲಿ ಬೋಧನೆ ಮಾಡಲಾಗ್ತಾ ಇದೆ. ಈ 3 ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ಪ್ರಮುಖವಾಗಿರುವಂತಹ ಅಂಶಗಳು ಏನಿವೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಇನ್ನು ಮೊದಲನೇದಾಗಿ ಭಾರತಕ್ಕೆ ಯುರೋಪಿಯನ್ರ ಆಗಮನ. 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಠ್ಯವು ಆರಂಭವಾಗುವಂಥದ್ದು ಭಾರತಕ್ಕೆ ಯುರೋಪಿಯನ್ರ ಆಗಮನ ಪಾಠದಿಂದ ಆರಂಭವಾಗ್ತದೆ. ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖವಾಗಿರುವಂತಹ ಅಂಶಗಳನ್ನು ನೋಡ್ಕೊಂಡು ಬಂದಾಗ ಭಾರತ ಮತ್ತು ಯುರೋಪ್, ಈ ಭಾರತ ಮತ್ತು ಯುರೋಪ್ಗಳು ಪ್ರಾಚೀನ ಕಾಲದಿಂದಲೂ ಸಹ ವ್ಯಾಪಾರ ಸಂಪರ್ಕಗಳನ್ನು ಹೊಂದಿರುವಂತಹ ಆಗಿದ್ದು, ಈ ಭಾರತಕ್ಕೆ ಯುರೋಪಿನಿಂದ ಬಹಳಷ್ಟು ಜನರು ಬರ್ತಾ ಇರುವಂತವರೆಲ್ಲರೂ ವ್ಯಾಪಾರಿ ಉದ್ದೇಶದಿಂದ ಬಂದಿರುವಂತವ್ರು ಕಾಣಿಸ್ತಾರೆ. ಪ್ರಾಚೀನ ಕಾಲದಲ್ಲೂ ಸಹ ಭಾರತಕ್ಕೆ ಬರ್ತಾ ಇದ್ರು. ಏಕೆಂದ್ರೆ ಭಾರತದಲ್ಲಿರುವಂತಹ ಸಾಂಬಾರು ಪದಾರ್ಥಗಳಿಗೆ ಅಪಾರ ಪ್ರಮಾಣವಾದಂತಹ ಬೇಡಿಕೆ ಯುರೋಪ್ ಖಂಡದಲ್ಲಿ ಇತ್ತು. ಆ ಕಾರಣಕ್ಕೋಸ್ಕರ ಇಲ್ಲಿರುವಂತಹ ಸಾಂಬಾರು ಪದಾರ್ಥಗಳನ್ನು ತಮ್ಮ ರಾಷ್ಟ್ರಗಳಿಗೆ ತೆಗೆದುಕೊಂಡು ಹೋಗಿ ತಮ್ಮ ರಾಷ್ಟ್ರದಲ್ಲಿ ಈ ಸಾಂಬಾರು ಪದಾರ್ಥಗಳನ್ನು ಮಾರಾಟ ಮಾಡಿ ಅಪಾರ ಪ್ರಮಾಣದ ಲಾಭ ಸಂಪಾದನೆ ಮಾಡುವಂತ ಉದ್ದೇಶ, ಜೊತೆಗೆ ಸಾಂಬಾರು ಪದಾರ್ಥಗಳ ಅವಶ್ಯಕತೆ ಅವರಿಗೆ ಇತ್ತು. ಆ ಕಾರಣಕ್ಕೋಸ್ಕರ ಇಲ್ಲಿ ವ್ಯಾಪಾರಕ್ಕಾಗಿ ಯುರೋಪಿಯನ್ರು ಬರ್ತಾ ಇದ್ರು. ಈ ಒಂದು ಸನ್ನಿವೇಶದಲ್ಲಿ ಒಂದು ಘಟನೆ ಸಂಭವಿಸಿತು. ಏನೋ 1453ರಲ್ಲಿ ಅಟ್ಟೋಮಾನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನೋ ಒಂದು ಬಂದರನ್ನ ವಶಪಡಿಸಿಕೊಂಡ್ರು. ಈ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕನೇ ವ್ಯಾಪಾರ ಚಟುವಟಿಕೆಗಳು ನಡೀತಾ ಇದ್ವು. ಯಾವಾಗ ಈ ಕಾನ್ಸ್ಟಾಂಟಿನೋಪಲ್ ಅನ್ನ ಅಟೋಮಾನ್ ಟರ್ಕರು ವಶಪಡಿಸಿಕೊಂಡಾದ ನಂತರ ಈ ಒಂದು ಮಧ್ಯದಲ್ಲಿರುವಂತಹ ವ್ಯಾಪಾರಿ ಕೇಂದ್ರವನ್ನ, ಈ ವ್ಯಾಪಾರಕ್ಕೆ ಹೋಗ್ತಾ ಇರುವಂತಹ ಸನ್ನಿವೇಶದಲ್ಲಿ ಇಲ್ಲಿ ಒಂದು ಏನಿತ್ತು, ಕಾನ್ಸ್ಟಾಂಟಿನೋಪಲ್ ಅನ್ನೋ ನಗರ ಪ್ರಮುಖವಾಗಿರುವಂತಹ ಪ್ಲೇಸ್ ಆಗಿತ್ತು. ಇದರ ಮೂಲಕನೇ ಭಾರತ ಮತ್ತು ಯುರೋಪ್ಗೆ ಸಂಪರ್ಕ ಕಲ್ಪಿಸುವಂತದ್ದಾಗಿತ್ತು. ಒಂದು ವೇಳೆ ಈ ಒಂದು ಸಂಪರ್ಕ ಕಲ್ಪಿಸುವಂತ ಮಾರ್ಗ ಮುಚ್ಚಲ್ಪಟ್ಟಾಗ, ಈ ಮಾರ್ಗನೇ ಇರದೇ ಇದ್ದಾಗ ಭಾರತಕ್ಕೆ ಬರುವುದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಆ ಒಂದು ಸನ್ನಿವೇಶದಲ್ಲಿ ಭಾರತಕ್ಕೆ ಬರುವುದಕ್ಕೆ ಯಾವಾಗ ಯುರೋಪಿಯನ್ರಿಗೆ ಸಾಧ್ಯವಾಗುವುದಿಲ್ಲವೋ ಅಂತ ಒಂದು ಸನ್ನಿವೇಶದಲ್ಲಿ ಭಾರತಕ್ಕೆ ಹೊಸ ಮಾರ್ಗಗಳನ್ನು ಕಂಡುಹಿಡಿಯುವುದಕ್ಕಾಗಿ ಪ್ರಯತ್ನಿಸಿದರು. ಇದೇ ಒಂದು ಸನ್ನಿವೇಶದಲ್ಲಿ ಆ ಹೊಸ ಮಾರ್ಗಗಳನ್ನು ಅನ್ವೇಷಿಸುವುದಕ್ಕಾಗಿ
ಆ ಒಂದು ಯುರೋಪಿನ ರಾಜರುಗಳು ಸಹ ಪ್ರೋತ್ಸಾಹ ಕೊಟ್ಟಿದ್ದರು. ಸಿಡಿಮದ್ದುಗಳ ಸಂಶೋಧನೆ ಆಗಿರುವಂಥದ್ದು, ಗ್ರಹನತಿ ಮಾಪಕಗಳ ಅನ್ವೇಷಣೆ ಆಗಿರುವಂಥದ್ದು, ಇಂಥ ಒಂದು ಅನ್ವೇಷಣೆಗಳ ಕಾರಣ ಜೊತೆಗೆ ಭಾರತದಲ್ಲಿರುವಂತಹ ಅಪಾರ ಒಂದು ಸಂಪತ್ತು ಮತ್ತು ಸಾಂಬಾರು ಪದಾರ್ಥಗಳ ಬಗ್ಗೆ ಆ ಒಂದು ಯುರೋಪಿನಲ್ಲಿರುವಂತಹ ಕಥೆಗಳು, ಇವೆಲ್ಲವೂ ಆಧಾರದ ಮೇಲೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಅನ್ವೇಷಣೆ ಮಾಡುವುದಕ್ಕಾಗಿ ಪ್ರಾರಂಭಿಸಿದರು. ಇದಕ್ಕಾಗಿ ನೀವು ಈಗಾಗಲೇ ಓದಿರುವಂತಹ 9ನೇ ತರಗತಿಯಲ್ಲಿ ಆ ಒಂದು ಪಠ್ಯದಲ್ಲಿ ಓದಿದಿರಿ, ಭಾರತಕ್ಕೆ ಹೊಸ ಮಾರ್ಗವನ್ನು ಅನ್ವೇಷಣೆ ಮಾಡುವುದಕ್ಕಿಂತ ಮುಂಚೆ ಎಲ್ಲ ಒಂದು ನಾವಿಕರು ಯಾವ ರೀತಿಯಾದಂತಹ ಸಾಹಸಗಳನ್ನು ಮಾಡಿದ್ರು ಅಂತ ಹೇಳಿ. ಅದು ಎಲ್ಲ ಘಟನೆಗಳ ನಂತರ 1498ರಲ್ಲಿ ಭಾರತಕ್ಕೆ ಅಂತಿಮವಾಗಿ ಹೊಸ ಜಲಮಾರ್ಗವನ್ನು ವಾಸ್ಕೋ ಡಿ ಗಾಮ ಅನ್ವೇಷಣೆ ಮಾಡ್ತಾರೆ. ಈ ವಾಸ್ಕೋ ಡಿ ಗಾಮ ಅನ್ವೇಷಣೆ ಮಾಡಿರುವಂತಹ ಹೊಸ ಜಲಮಾರ್ಗದ ಮೂಲಕ ಭಾರತದ ಕೇರಳದ ಕಲ್ಲಿಕೋಟೆ ಸಮೀಪದಲ್ಲಿರುವಂತಹ ಕಾಪಾಡ್ ಅನ್ನೋ ಒಂದು ಪ್ರದೇಶಕ್ಕೆ ಬರ್ತದೆ. ಹೀಗೆ ಬರುವುದರ ಮೂಲಕ ಈ ಪೋರ್ಚುಗೀಸ್ ನಾವಿಕ ಆಗಿರುವಂತಹ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬರುವುದರ ಮೂಲಕ ಹೊಸ ಜಲಮಾರ್ಗದ ಅನ್ವೇಷಣೆ ಆಯಿತು. ಯಾವಾಗ ಈ ಹೊಸ ಜಲಮಾರ್ಗದ ಅನ್ವೇಷಣೆ ಆಯಿತು, ಈ ಹೊಸ ಜಲಮಾರ್ಗದ ಅನ್ವೇಷಣೆಯ ನಂತರ ಭಾರತಕ್ಕೆ ಯುರೋಪಿಯನ್ರು ವ್ಯಾಪಾರಕ್ಕಾಗಿ ಮತ್ತೆ ಬರುವುದಕ್ಕೆ ಪ್ರಾರಂಭಿಸಿದರು. 1453ರಲ್ಲಿ ಈ ಮಾರ್ಗವನ್ನು ಮುಚ್ಚಲ್ಪಟ್ಟಾಗ ಆ ಒಂದು ದಾರಿ ಬಂದಾಗಿತ್ತಲ್ಲ, ಆ ಕಾರಣಕ್ಕೋಸ್ಕರ ವ್ಯಾಪಾರಕ್ಕೆ ಬರುವಂಥದ್ದು ತಡೆಯಾಗಿತ್ತು. ಇಲ್ಲಿ ಹೊಸ ಹೊಸ ಅನ್ವೇಷಣೆಗಳ ಕಾರಣದಿಂದಾಗಿ, ಅಂದ್ರೆ ದಿಕ್ಸೂಚಿ, ಅಸ್ಟ್ರೋಲೋಬ, ನಕ್ಷತ್ರ ಉನ್ನತಿ ಮಾಪನ ಅಂತ ಹೇಳಿ ಕರೆಯಲಾಗ್ತದೆ, ಸಿಡಿಮದ್ದು, ಇಂಥ ಮುಂತಾದವುಗಳ ಅನ್ವೇಷಣೆ ಕಾರಣದಿಂದಾಗಿ 1498ರಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗದ ಅನ್ವೇಷಣೆ ಆಯಿತು ಅಂತ ಹೇಳಿ ಗೊತ್ತಾಗ್ತದೆ. ಈ ಹೊಸ ಜಲಮಾರ್ಗದ ಅನ್ವೇಷಣೆಯೊಂದಿಗೆ ಭಾರತಕ್ಕೆ ಯುರೋಪಿಯನ್ರು ಆಗಮನಕ್ಕೆ ಪ್ರಾರಂಭಿಸಿದರು. ಇನ್ನು ಯಾರು ಮುಂಚೆ ಬಂದರು, ಯಾರು ಆನಂತರ ಬಂದರು ಅಂತ ಹೇಳಿ ನೋಡ್ಕೊಂಡು ಬಂದಾಗ, ಈಗ ಭಾರತಕ್ಕಾಗಿ ವ್ಯಾಪಾರ ಮಾಡುವುದಕ್ಕಾಗಿ ಬಂದಿರುವಂತಹ ಯುರೋಪಿನ ಕಂಪನಿಗಳು ಕಾಣಿಸ್ತೇವೆ. ಪೋರ್ಚುಗೀಸರು ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ವ್ಯಾಪಾರ ಮಾರ್ಗವನ್ನು ಕಂಡು ಹಿಡಿದಾದ ನಂತರ ಪೋರ್ಚುಗೀಸರೇ ಭಾರತಕ್ಕೆ ಮೊದಲು ಬಂದಿರುವಂತಹ ಯುರೋಪಿಯನ್ರು ಆಗಿದ್ದಾರೆ. ಫಸ್ಟ್ ಬಂದಿರುವಂತಹ ಯುರೋಪಿಯನ್ರು. ಯಾಕಂದ್ರೆ 1498ರಲ್ಲಿ ಈ ಒಂದು ಅಟೋಮಾನ್ ಟರ್ಕರು ಕಾನ್ಸ್ಟಂಟಿನೋಪಲ್ ವಶಪಡಿಸಿಕೊಂಡಾದ ನಂತರ 1498ರಲ್ಲಿ ವಾಸ್ಕೋ ಡಿ ಗಾಮ ಜಲಮಾರ್ಗವನ್ನು ಅನ್ವೇಷಣೆ ಮಾಡುವುದರೊಂದಿಗೆ ಫಸ್ಟ್ ಬಂದಿರುವಂತವರು, ಮೊದಲನೇದಾಗಿ ಬಂದಿರುವಂತವ್ರು ಅಂದ್ರೆ ಪೋರ್ಚುಗೀಸರು ಆಗಿದ್ರು. ಈ ಪೋರ್ಚುಗೀಸರು ಫಸ್ಟ್ ಬಂದಿರುವಂತಹ ಭಾರತಕ್ಕೆ ಬಂದಿರುವಂತಹ ಯುರೋಪಿಯನ್ರು ಅಂತ ಹೇಳಿ ಗುರುತಿಸಲಾಗ್ತದೆ. ಪ್ರಶ್ನೆಗಳಲ್ಲಿ ಕೇಳಿದಾಗಲೂ ಸಹ ಮೊದಲ ಬಂದಿರುವಂತಹ ಯುರೋಪಿಯನ್ರು ಅಂದ್ರೆ ಪೋರ್ಚುಗೀಸರೇ ಆಗಿದ್ರು. ಈ ಪೋರ್ಚುಗೀಸರ ನಂತರ ಭಾರತಕ್ಕೆ ಆನಂತರ ಬರ್ತಾರೆ. ಈ ಒಂದು ವ್ಯಾಪಾರ ಮಾಡುವಂತಹ ಉದ್ದೇಶ ಇತ್ತು ಅಂತೇಳಿ ಈಗಾಗಲೇ ನಾವು ತಿಳಿದುಕೊಂಡಿರುವ ರೀತಿಯಲ್ಲಿ ಈ ಡಚ್ಚರು ಸಹ ಭಾರತಕ್ಕೆ ವ್ಯಾಪಾರ ಮಾಡುವಂತಹ ಉದ್ದೇಶದಿಂದ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂತ ಕಂಪನಿಯನ್ನ ಕಟ್ಕೊಳ್ತಾರೆ. ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ 1602ರಲ್ಲಿ ಕಟ್ಕೊಂಡ್ರು. ಈ 1602ರಲ್ಲಿ ಕಟ್ಟಿರುವಂತಹ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ವ್ಯಾಪಾರ ಮಾಡುವುದಕ್ಕಾಗಿ ಬಂದಿರ್ತಾರೆ. ಹೀಗಾಗಿ ಎರಡನೇದಾಗಿ ಬಂದಿರುವಂತಹ ಯುರೋಪಿಯನ್ ಅಂದ್ರೆ ಡಚ್ಚರು ಅಂತ ಹೇಳಿ. ಫಸ್ಟ್ ಬಂದಿರುವಂತವರು ಪೋರ್ಚುಗೀಸರು, ಎರಡನೇದಾಗಿ ಬಂದಿರುವಂತಹ ಯುರೋಪಿಯನ್ ಅಂದ್ರೆ ಡಚ್ಚರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಿರುವಂತವ್ರು ಅಂತ ಹೇಳಿ ಗುರುತಿಸಲಾಗ್ತದೆ. ಇದು ಆದ ನಂತರ ಇಂಗ್ಲಿಷರು ಬರ್ತಾರೆ, 3ನೇ ಸ್ಥಾನದಲ್ಲಿದ್ದಾರೆ. ಭಾರತಕ್ಕೆ ಬಂದಿರುವಂತಹ ಯುರೋಪಿಯನ್ರಲ್ಲಿ 3ನೇ ಸ್ಥಾನದಲ್ಲಿರುವಂತಹ ಯುರೋಪಿಯನ್ ಅಂದ್ರೆ ಇಂಗ್ಲಿಷರು. ಫಸ್ಟ್ ಪೋರ್ಚುಗೀಸರು, ಡಚ್ಚರು ಬಂದಾದ ನಂತರ ಇಂಗ್ಲಿಷರು ಬಂದ್ರು. ಇವರು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಎನ್ನುವಂತಹ ಕಂಪನಿಯನ್ನ 1600ರಲ್ಲೇ ಸ್ಥಾಪನೆ ಆಯಿತು. ಡಚ್ಚರಿಗಿಂತ ಮುಂಚೆನೇ ಸ್ಥಾಪನೆ ಆಯಿತು. ಡಚ್ಚರ್ದು 1602ರಲ್ಲಿ ಸ್ಥಾಪನೆ ಆದ್ರೆ 1600ರಲ್ಲೇ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. ಆದರೆ ಭಾರತದಲ್ಲಿ ಅಧಿಕೃತವಾಗಿ ವ್ಯಾಪಾರ ಮಾಡುವುದಕ್ಕೆ ಪ್ರಾರಂಭಿಸಿರುವಂಥದ್ದು, ಭಾರತದಲ್ಲಿ ವ್ಯಾಪಾರ ಮಾಡುವಂತಹ ಪರವಾನಗಿಯನ್ನು ಪಡೆದಿರುವಂಥದ್ದು 1613ರಲ್ಲಿ ಇವರು ಪಡೆದುಕೊಂಡು ವ್ಯಾಪಾರವನ್ನು ಪ್ರಾರಂಭಿಸಿರುವಂಥದ್ದು ಕಾಣಿಸ್ತದೆ. ಹೀಗಾಗಿ 1613ರಲ್ಲಿ ಈ ಒಂದು ಯಾರು ಇಂಗ್ಲಿಷರು ವ್ಯಾಪಾರವನ್ನ ಭಾರತದಲ್ಲಿ ಪ್ರಾರಂಭಿಸಿದರು. ಹೀಗಾಗಿ ಇಲ್ಲಿ ನೋಡ್ಕೊಂಡು ಬಂದೇವಲ್ಲ, ಫಸ್ಟ್ ಪೋರ್ಚುಗೀಸರು, ಎರಡನೇದಾಗಿ ಡಚ್ಚರು, 3ನೇದಾಗಿ ಇಂಗ್ಲಿಷರು, ಹೀಗೆ ಬಂದಿರುವಂತವ್ರು ಕಾಣಿಸ್ತಾರೆ. ಇದು ಆದ ನಂತರ 4ನೇದಾಗಿ ಫ್ರೆಂಚರು ಬಂದಿರುವಂಥದ್ದು. ಇವರು ಫ್ರೆಂಚರು 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡ್ಕೊಂಡಿದ್ರು. ಈ ಕಂಪನಿಯನ್ನು ಸ್ಥಾಪನೆ ಮಾಡಿಕೊಂಡು ಭಾರತಕ್ಕೆ ವ್ಯಾಪಾರ ಮಾಡುವಂತಹ ಉದ್ದೇಶದಿಂದ ಫ್ರೆಂಚರು ಬಂದರು. ಅಂದಾಗ ನೋಡಿದಾಗ 4ನೇ ಸ್ಥಾನದಲ್ಲಿ ಬಂದಿರುವಂತವರು ಫ್ರೆಂಚರು ಆಗಿದ್ದರು. ಇದನ್ನ ಸರಿಯಾಗಿ ನೆನಪಿಟ್ಕೊಳ್ಬೇಕು. ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು, ಹೀಗೆ ಕ್ರಮಬದ್ಧವಾಗಿ ಭಾರತಕ್ಕೆ ವ್ಯಾಪಾರಕ್ಕೆ ಬಂದಿರುವಂತ ಇವೆಲ್ಲ ಯುರೋಪಿಯನ್ರು. ಯುರೋಪಿಯನ್ ಕಂಪನಿಗಳು ಪ್ರಾರಂಭ ಆಗಿದೆ ಅಂತ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಆಗಿರುವಂತದ್ದು 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತದೆ. 1600ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತದೆ. ಹಾಗೆ 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿರುವಂತದ್ದು ಕಾಣಿಸ್ತದೆ. ಈಗ ಇವರೆಲ್ಲ ಭಾರತಕ್ಕೆ ಬಂದಿರುವಂತ ಯುರೋಪಿಯನ್ರು ಅಂತ ಹೇಳಿ ಗುರುತಿಸಲಾಗ್ತದೆ. ಇದು ಆದ ನಂತರ ಭಾರತಕ್ಕೆ ಬಂದಿರುವಂತಹ ಯುರೋಪಿಯನ್ರು ಮುಂದೆ
ಭಾರತದಲ್ಲಿ ಮುಂಚೆ ಬಂದಾಗ ಕೇವಲ ವ್ಯಾಪಾರಿ ಉದ್ದೇಶದಿಂದ ಬಂದಿರುವುದು. ಅದು ಆದ ನಂತರ ಭಾರತದಲ್ಲಿರುವಂತಹ ರಾಜಕೀಯ ವ್ಯವಸ್ಥೆ, ಇಲ್ಲಿ ರಾಜರ ಮಧ್ಯದಲ್ಲಿ ಇರದೇ ಇರುವಂತಹ ಒಗ್ಗಟ್ಟಿನ ಕೊರತೆ, ಇನ್ನಿತರ ಕಾರಣಗಳಿಂದಾಗಿ ಭಾರತದಲ್ಲಿ ತಮ್ಮ ಆಡಳಿತವನ್ನು ಸ್ಥಾಪಿಸುವುದಕ್ಕೆ ಪ್ರಾರಂಭಿಸಿರುವಂತದ್ದು ಕಾಣಿಸ್ತದೆ. ಈ ಬಂದಿರುವಂತಹ ಯುರೋಪಿಯನ್ರಲ್ಲಿ ಆಡಳಿತ ಸ್ಥಾಪಿಸುವುದಕ್ಕೆ ಪ್ರಯತ್ನಿಸಿರುವವರಂದ್ರೆ ಬ್ರಿಟಿಷರು ಮತ್ತು ಫ್ರೆಂಚರಷ್ಟೇ ಕಾಣಿಸ್ತದೆ. ಉಳಿದಿರುವಂತವರು ತಮ್ಮ ಒಂದು ವ್ಯಾಪಾರವನ್ನು ಮಾಡಿಕೊಂಡು ಇತರ ಒಂದು ದ್ವೀಪ ರಾಷ್ಟ್ರಗಳಿಗೆ ಅವರು ಸೀಮಿತ ಆಗಿ ಬೇರೆ ಬೇರೆ ಕಡೆ ಹೋಗಿರುವಂತದ್ದು, ಭಾರತಕ್ಕೆ ಬಂದಿರುವಂತವ್ರು ಕೆಲವೊಂದಿಷ್ಟೇ ಪ್ರದೇಶಗಳಿಗೆ ಸೀಮಿತವಾಗಿ ಉಳಿದುಕೊಂಡಿರುವಂತದ್ದು ಕಾಣಿಸ್ತದೆ. ಆದರೆ ಬ್ರಿಟಿಷರು ಮತ್ತು ಫ್ರೆಂಚರು ಭಾರತದಲ್ಲಿ ವ್ಯಾಪಾರ ಜೊತೆಗೆ ಇಲ್ಲಿ ಒಂದು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಪ್ರಯತ್ನಿಸಿರುವಂತದ್ದು ಕಾಣಿಸ್ತದೆ. ಹೀಗಾಗಿ ಇವರು ಇಬ್ಬರ ಮಧ್ಯದಲ್ಲಿ ಭಾರತದಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡುವುದಕ್ಕಾಗಿ ನಡೆದಿರುವಂತಹ ಯುದ್ಧಗಳಿಗೆ ಕಾರ್ನಾಟಿಕ್ ಯುದ್ಧಗಳು ಅಥವಾ ಕರ್ನಾಟಕ ಯುದ್ಧಗಳು ಅಂತ ಸಹ ಕರೆದಿರುವಂತ. ಈ ಕಾರ್ನಾಟಿಕ್ ಪ್ರದೇಶದಲ್ಲಿ ಆಗಿರುವ ಕಾರಣಕ್ಕೋಸ್ಕರ ಇವುಗಳಿಗೆ ಕಾರ್ನಾಟಿಕ್ ಯುದ್ಧಗಳು ಅಂತ ಕರೆದಿಲ್ಲ. ಒಟ್ಟು 1, 2, 3 ಹೀಗೆ 3 ಕಾರ್ನಾಟಿಕ್ ಯುದ್ಧಗಳು ಭಾರತದಲ್ಲಿ ಆಗಿರುವಂತ ಕಾಣಿಸ್ತದೆ. ಕಾರ್ನಾಟಿಕ್ ಯುದ್ಧಗಳಂದ್ರೆ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯದಲ್ಲಿ ಭಾರತದಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡುವುದಕ್ಕಾಗಿ ಇಲ್ಲಿರುವಂತಹ ರಾಜಕೀಯ ವೈಷಮ್ಯವನ್ನು ತಮ್ಮ ಲಾಭ ಪಡೆಯುವುದಕ್ಕಾಗಿ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯದಲ್ಲಿ ಆಗಿರುವಂತಹ ಯುದ್ಧಗಳಿಗೆ ಕಾರ್ನಾಟಿಕ್ ಯುದ್ಧಗಳು ಅಂತ ಹೇಳಿ ಕರೆದಿರುವಂತದ್ದು. ಮೊದಲನೇ ಕಾರ್ನಾಟಿಕ್ ಯುದ್ಧ 1746ರಿಂದ 48ರವರೆಗೆ ನಡೆದಿರುವಂತದ್ದು ಕಾಣಿಸ್ತದೆ. ಯಾರ ಮಧ್ಯದಲ್ಲಿ ನಡೀತಂದ್ರೆ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯದಲ್ಲಿ ನಡೀತು. ಈ ಒಂದು ಮೊದಲನೇ ಕಾರ್ನಾಟಿಕ್ ಯುದ್ಧ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯ ಆಗ್ತದೆ. ಇನ್ನು ಎರಡನೇ ಕಾರ್ನಾಟಿಕ ಯುದ್ಧಕ್ಕೆ ಬಂದಾಗ ಎರಡನೇ ಕಾರ್ನಾಟಿಕ್ ಯುದ್ಧವು 1749ರಿಂದ 1754ರ ಮಧ್ಯದಲ್ಲಿ ಆಗಿರುವಂತಹ ಯುದ್ಧ ಇದೆ. ಇದು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯ ಆಗ್ತದೆ. ಇನ್ನು ಮೂರನೇ ಕಾರ್ನಾಟಿಕ್ ಯುದ್ಧ ಆಗ್ತದೆ. ಮೂರನೇ ಕಾರ್ನಾಟಿಕ್ ಯುದ್ಧ 1756ರಿಂದ 1763ರವರೆಗೆ ನಡೆದಿರುವಂತದ್ದು ಕಾಣಿಸ್ತದೆ. ಈ ಮೂರನೇ ಕಾರ್ನಾಟಿಕ್ ಯುದ್ಧ ಪ್ಯಾರಿಸ್ ಒಪ್ಪಂದದೊಂದಿಗೆ ಮುಕ್ತಾಯ ಆಗ್ತದೆ. ಆದರೆ ಈ ಒಂದು ಬ್ರಿಟಿಷರು ಮೇಲ್ಗೈಯನ್ನು ಸಾಧಿಸಿರುವಂತದ್ದು ಕಾಣಿಸ್ತದೆ. ಮೂರನೇ ಕಾರ್ನಾಟಿಕ್ ಯುದ್ಧದ ನಂತರ ಬ್ರಿಟಿಷರು ತಮ್ಮ ಮೇಲ್ಗೈಯನ್ನು ಸಾಧಿಸಿಕೊಳ್ಳುವುದರ ಜೊತೆಗೆ ಬ್ರಿಟಿಷರು ತಮ್ಮ ಒಂದು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವುದಕ್ಕೆ ಪ್ರಾರಂಭಿಸಿದರು. ಫ್ರೆಂಚರು ತಮ್ಮ ಸಾಮ್ರಾಜ್ಯವನ್ನು ಕುಗ್ಗಿಸಿಕೊಂಡು ವಾಪಸ್ ಅವರು ಫ್ರೆಂಚ್ ರಾಷ್ಟ್ರಕ್ಕೆ ಹೋಗಿರುವಂತದ್ದು ಕಾಣಿಸ್ತದೆ. ಕೆಲವೊಂದಿಷ್ಟೇ ಪ್ರದೇಶಗಳು ಫ್ರೆಂಚರಿಗೆ ಉಳ್ಕೊಂಡು ಇಡೀ ಭಾರತದ ಎಲ್ಲಾ ಪ್ರದೇಶಗಳಿಗೆ ಬ್ರಿಟಿಷರು ವ್ಯಾಪಿಸುವುದಕ್ಕೆ ಪ್ರಾರಂಭಿಸಿರುವಂತದ್ದು ಕಾಣಿಸ್ತದೆ. ಹೀಗೆ 3 ಕಾರ್ನಾಟಿಕ್ ಯುದ್ಧಗಳ ಮೂಲಕ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಅಂತ ಹೇಳಿ ಕಂಡು ಬರ್ತದೆ. ಫ್ರೆಂಚರು ತಾವು ದೂರ ಸರಿದರು, ಬ್ರಿಟಿಷರು ಮಾತ್ರ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು ಬಂದರು ಅನ್ನೋದು ಕಾಣಿಸ್ತದೆ. ಇನ್ನು ಮುಂದಿನ ಭಾಗಕ್ಕೆ ಬಂದಾಗ, ಇನ್ನು ಭಾರತದಲ್ಲಿ ಈ ಕಾರ್ನಾಟಿಕ್ ಯುದ್ಧಗಳ ಮೂಲಕ ಫ್ರೆಂಚರು ಪ್ರಾಬಲ್ಯವನ್ನು ಕಳ್ಕೊಂಡ್ರು, ಬ್ರಿಟಿಷರು ತಮ್ಮ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಂಡು ಬಂದರು. ಅದು ಆದ ನಂತರ ಇನ್ನೂ ಉಳಿದಿರುವಂತಹ ಪ್ರದೇಶಗಳನ್ನು ಸಹ ಬ್ರಿಟಿಷರು ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಇಡೀ ಭಾರತವನ್ನು ತಮ್ಮ ಅಧೀನಕ್ಕೆ ಒಳಪಡಿಸಿರುವಂಥದ್ದು ಕಾಣಿಸ್ತದೆ. ಹೀಗೆ ಬ್ರಿಟಿಷರು ಯಾವ್ಯಾವ ಕದನಗಳನ್ನು ಮಾಡ್ಕೊಂಡು ಬಂದ ನೋಡಿದಾಗ ಫ್ಲಾಸಿ ಕದನ ಇರುವಂತ ಕಾಣಿಸ್ತದೆ. ಈ ಫ್ಲಾಸಿ ಕದನ ಭಾರತದ ನೆಲದಲ್ಲಿ ಬ್ರಿಟಿಷರು ತಮ್ಮ ಒಂದು ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನು ಹೆಚ್ಚಿಸುವುದಕ್ಕಾಗಿ ನಡೆಸಿರುವಂತಹ ಯುದ್ಧ ಆಗಿರುವಂತದ್ದು ಈ ಫ್ಲಾಸಿ ಕದನ ಆಗಿರ್ತದೆ. ಈ ಫ್ಲಾಸಿ ಕದನ 1757ರಲ್ಲಿ ಆಗಿರುವಂತಹ ಕದನ ಆಗಿರಿದೆ. ಇದು ಒಂದು ಐತಿಹಾಸಿಕವಾಗಿರುವಂತಹ ಕದನ. 1757 ಜೂನ್ 23ರಂದು ನಡೆದಿರುವಂತಹ ಕದನ ಆಗಿದೆ. ಇಲ್ಲಿ ಬಂಗಾಳದ ನವಾಬ ಸಿರಾಜುದ್ದೌಲ್, ನೋಡಿ ನೆನ್ಪಿಡಿ, ಬಂಗಾಳದ ನವಾಬನಾಗಿರುವಂತಹ ಸಿರಾಜುದ್ದೌಲ್ ಮತ್ತು ಬ್ರಿಟಿಷರ ನಡುವೆ ಆಗಿರುವಂತಹ ಯುದ್ಧ ಆಗಿದೆ. ಯಾವಾಗ ನಡೀತಂದ್ರೆ 1757 ಜೂನ್ 23ರಂದು ಈ ಯುದ್ಧ ಆಗಿರುವಂತದ್ದು. ಸಿರಾಜುದ್ದೌಲ್ ನ ಮೇಲೆ ಕದನ ಸಾರಿ ಫ್ಲಾಸಿ ಅನ್ನೋ ಒಂದು ಸ್ಥಳದಲ್ಲಿ ದೀರ್ಘ ಪ್ರಮಾಣದಲ್ಲಿ ನಡೆದಿರುವಂತಹ ಯುದ್ಧ ಆಗ್ತದೆ. ಈ ಯುದ್ಧದಲ್ಲಿ ಕ್ಲೈವನ ಯೋಜನೆಯಂತೆ ಎಲ್ಲವೂ ನಡೆದು ಯುದ್ಧ ಭೂಮಿಯಲ್ಲಿ ಸಿರಾಜುದ್ದೌಲನ್ನು ಸೆರೆ ಹಿಡಿದು ಕೊಲ್ಲಲ್ಪಡ್ತಾನೆ. ಇದರಿಂದಾಗಿ ಬ್ರಿಟಿಷರಿಗೆ ವಿಜಯ ಸಾಧಿಸಿರುವಂತದ್ದು ಕಾಣಿಸ್ತದೆ. ಈ ಯುದ್ಧದಿಂದ ಏನು ತಿಳಿದು ಬಂತಂದ್ರೆ ಭಾರತದಲ್ಲಿ ಅನೈಕ್ಯತೆ ಇತ್ತು, ಅಸಂಘಟನೆ ಇತ್ತು, ಇನ್ನು ವ್ಯಾಪಾರ ವರ್ಗದಲ್ಲಿ ಲೋಭತನ ಇರುವಂತದ್ದು ಕಾಣಿಸ್ತದೆ. ಮೀರ್ ಜಾಫರ್ನು ಬಂಗಾಳದ ನವಾಬನನ್ನಾಗಿ ಆಯ್ಕೆ ಮಾಡಲಾಗ್ತದೆ. ಕಂಪನಿ ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತವಾಗಿರುವಂತಹ ಹಕ್ಕನ್ನು ಸಹ ಪಡೆದುಕೊಂಡು ಸಿರಾಜ್ ಅನ್ನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣದ ಪರಿಹಾರವಾಗಿ ಮೀರ್ ಜಾಫರ್ನು ಕಂಪನಿಗೆ 17 ಕೋಟಿ 70 ಲಕ್ಷ ರೂಪಾಯಿಗಳನ್ನ ನೀಡ್ತಾನೆ. ಹೀಗೆ ಫ್ಲಾಸಿ ಕದನ 1757ರಲ್ಲಿ ಬಂಗಾಳದ ನವಾಬ ಸಿರಾಜುದ್ದೌಲ್ ಮತ್ತು ಬ್ರಿಟಿಷರ ಮಧ್ಯದಲ್ಲಾಗಿ ಬ್ರಿಟಿಷರಿಗೆ ವಿಜಯ ಸಿಕ್ಕಿರುವಂತದ್ದು ಕಾಣಿಸ್ತದೆ. ಇದರೊಂದಿಗೆ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಹೆಚ್ಚಿಸಿಕೊಳ್ಳೋದ್ರ ಜೊತೆಗೆ ತಮ್ಮ ರಾಜಕೀಯ ಚಾಣಾಕ್ಷತೆಯನ್ನು ಬೆಳೆಸಿಕೊಂಡಿರುವಂತದ್ದು ಕಾಣಿಸ್ತದೆ.
ಇನ್ನು ಎರಡನೇ ಕದನ ಯಾವ್ದು ನೋಡಿದಾಗ ಬಕ್ಸಾರ್ ಕದನ. ಈ ಬಕ್ಸಾರ್ ಕದನ 1764ರಲ್ಲಿ ನಡೆದಿರುವಂತಹ ಕದನ ಆಗಿದೆ. ಇದು ಸಹ ಒಂದು ಐತಿಹಾಸಿಕವಾಗಿರುವಂತಹ ಕದನ ಆಗಿದೆ. ಇಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು 3 ಒಕ್ಕೂಟ ಸೇರಿಕೊಂಡು ಮೀರ್ ಜಾಫರ್, ಈ ಮೀರ್ ಖಾಸಿಂ, ಬಂಗಾಳದ ನವಾಬನಾಗಿರುವಂತಹ ಮೀರ್ ಖಾಸಿಮ ಮತ್ತು ಎರಡನೇ ಶಾ ಆಲಂ, ಇವರು ಮೊಘಲ್ ನವಾಬನಾಗಿರುವಂತಹ ಎರಡನೇ ಶಾ ಆಲಂ ಮತ್ತು ಶೌಜುದ್ ದೌಲಾ, ಔದ್ನ ನವಾಬನಾಗಿರುವಂತಹ ಶೌಜುದ್ ದೌಲ್, ಈ ಒಂದು 3 ಸೇರಿಕೊಂಡು ತ್ರಿಕೂಟವನ್ನ ರಚನೆ ಮಾಡಿಕೊಂಡು ತ್ರಿಕೂಟವನ್ನು ರಚನೆ ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ವಿಜಯವನ್ನ ಸಾಧಿಸಬೇಕು ಅಂತ ಹೇಳಿ ಇವರು ಪ್ರಯತ್ನಿಸ್ತಾರೆ. ಏನಾಗುತ್ತೆ ಅಂತ ನೋಡಿದಾಗ ಈ ಹೆಕ್ಟೋರ್ ಮನ್ರೋ ಅನ್ನೋ ಒಂದು ಬ್ರಿಟಿಷ್ ಅಧಿಕಾರಿಯ ನೇತೃತ್ವದಲ್ಲಿ ಬ್ರಿಟಿಷರು ಯುದ್ಧವನ್ನ ಪ್ರಾರಂಭಿಸ್ತಾರೆ. ಈ ಹೆಕ್ಟರ್ ಮುನ್ರೋ ನೇತೃತ್ವದ ಸೇನೆ 1764ರಲ್ಲಿ ಬಕ್ಸರ್ ಎಂಬ ಸ್ಥಳದಲ್ಲಿ ಮುಖಾಮುಖಿಯಾಗಿ ಯುದ್ಧವು ನಡೀತದೆ. ಈ ಯುದ್ಧದಲ್ಲಿ ಮೀರ್ ಖಾಸಿಂ ಸೋತು ಪಲಾಯನ ಮಾಡ್ತಾನೆ, ಶಾ ಆಲಂ ಶರಣಾಗತನಾಗ್ತಾನೆ. ಇನ್ನು ಬ್ರಿಟಿಷ್ ಶಕ್ತಿಗೆ ತಡೆಯೊಡ್ಡುವ ಈ ಒಕ್ಕೂಟದ ಪ್ರಯತ್ನ ಸಂಪೂರ್ಣವಾಗಿ ವಿಫಲ ಆಗಿರುವಂಥದ್ದು ಕಾಣಿಸ್ತದೆ. ಇದರ ಪರಿಣಾಮವಾಗಿ ಏನಾಯ್ತಂದ್ರೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೇ ಶಾ ಆಲಂ ನೀಡಿರುವಂಥದ್ದು. ಶಾ ಆಲಂ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿಗಳನ್ನ ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟು ಕೊಡಬೇಕಾಗ್ತದೆ. ಔದ್ ನವಾಬ ಶುಜುದ್ ದೌಲ್ ಕಂಪನಿಗೆ ಯುದ್ಧ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನ ಕೊಡಬೇಕಾಯಿತು. ಮೀರ್ ಜಾಫರ್ನ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿ ನಿರ್ವಹಿಸಿಕೊಂಡು ಬಂದಿರುವಂಥದ್ದು ಕಾಣಿಸ್ತದೆ. ಇನ್ನು ಅಂತಿಮವಾಗಿ ಬಕ್ಸರ್ ಕದನದ ಪರಿಣಾಮ ಅಂತಿಮವಾಗಿ ಏನಾಯ್ತು ಅಂತ ನೋಡಿದಾಗ ಬಂಗಾಳ್, ಬಿಹಾರ್, ಒರಿಸ್ಸಾದ ನಿಜವಾದ ಒಡೆಯರಾಗ್ತಾರೆ. ಯಾರು? ಬ್ರಿಟಿಷರು ಇದರ ಒಂದು ನಿಜವಾದ ಒಡೆಯರು ಆಗಿರುವಂಥದ್ದು ಕಾಣಿಸ್ತದೆ. ನೆಕ್ಸ್ಟ್ 1765ರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದಿರುವಂತ ಕಾಣಿಸ್ತದೆ. ಇಲ್ಲಿ ದ್ವಿಪ್ರಭುತ್ವ ಪದ್ಧತಿ ಅಂತಿದೆ. ದ್ವಿಪ್ರಭುತ್ವ ಪದ್ಧತಿ ಅಂದ್ರೆ ಏನಂದ್ರೆ ಭೂ ಕಂದಾಯ ವಸೂಲಿ ಮಾಡುವಂತಹ ಹಕ್ಕು ಬ್ರಿಟಿಷರು ಹೊಂದಿದ್ರು ಮತ್ತು ನವಾಬ ಆಡಳಿತ, ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಹೋಗ್ಬೇಕಾಗಿತ್ತು. ಆರ್ಥಿಕವಾಗಿ ಲಾಭ ಇರುವಂತದ್ದೆಲ್ಲ ಬ್ರಿಟಿಷರು ವಹಿಸಿಕೊಂಡ್ರೆ ಆಡಳಿತಾತ್ಮಕ ಖರ್ಚು ವೆಚ್ಚಗಳನ್ನೆಲ್ಲ ನವಾಬನು ನಿರ್ವಹಿಸಿಕೊಂಡು ಬರಬೇಕಾಗಿತ್ತು. ಹೀಗೆ ದ್ವಿಪ್ರಭುತ್ವವನ್ನು ಜಾರಿಗೆ ತರುವುದರ ಮೂಲಕ ಬ್ರಿಟಿಷರು ತಮ್ಮ ಆರ್ಥಿಕ ಲಾಭ ಸಂಪಾದನೆ ಮಾಡಿಕೊಳ್ಳುವುದರ ಜೊತೆಗೆ ಭಾರತೀಯರನ್ನು ತುಳಿತಕ್ಕೆ ಒಳಪಡಿಸಿರುವಂಥದ್ದು ಇಲ್ಲಿ ಕಾಣಿಸ್ತದೆ. ಹೀಗೆ ಒಂದು ಬ್ರಿಟಿಷರು ತಮ್ಮ ಸಾಮ್ರಾಜ್ಯದ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ಳುವುದರ ಇಲ್ಲಿ ಇರುವಂಥದ್ದು ಕಾಣಿಸ್ತದೆ. ಇದು ಮೊದಲನೇ ಅಧ್ಯಾಯದಲ್ಲಿ ಬ್ರಿಟಿಷರು ತಮ್ಮ ಒಂದು ಸಾಮ್ರಾಜ್ಯವನ್ನು ಯಾವ ರೀತಿಯಾಗಿ ಸ್ಥಾಪನೆ ಮಾಡಿದ್ರು ಅನ್ನೋದು ಇದರ ಮೂಲಕ ತಿಳಿದು ಬರ್ತದೆ. ಇನ್ನು ಮುಂದೆ ಎರಡನೇ ಅಧ್ಯಾಯಕ್ಕೆ ಹೋದಾಗ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಹೀಗೆ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಯಾವ ರೀತಿಯಾಗಿ ಮಾಡ್ಕೊಂಡು ಬಂದ್ರು ಅಂತ ನೋಡಿದಾಗ ಈ ಅಧ್ಯಾಯದಲ್ಲಿರುವಂತಹ ಪ್ರಮುಖ ಅಂಶಗಳು ಏನಂತ ನೋಡೋಣ. ಆಂಗ್ಲೋ ಮರಾಠ ಯುದ್ಧಗಳು ನಡೀತವೆ, ಸಹಾಯಕ ಸೈನ್ಯ ಪದ್ಧತಿ ನಡೀತದೆ. ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿರುವಂತದ್ದು ಕಾಣಿಸ್ತದೆ. ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ಆಗ್ತದೆ. ಆಂಗ್ಲೋ ಸಿಖ್ ಯುದ್ಧಗಳು ನಡೀತವೆ ಮತ್ತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯನ್ನ ಇಲ್ಲಿ ಜಾರಿಗೆ ತಂದಿರುವಂತದ್ದು ಕಾಣಿಸ್ತದೆ. ಇವಿಷ್ಟು ಪ್ರಮುಖ ಅಂಶಗಳು ಈ ಒಂದು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಧ್ಯಾಯದಲ್ಲಿ ಇರುವಂತದ್ದು ಆಗಿದೆ. ಇನ್ನು ಒಂದೊಂದಾಗಿ ಈ ಯಾವ್ಯಾವ ಅಂಶಗಳು ಇವೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಆಂಗ್ಲೋ ಮರಾಠ ಯುದ್ಧಗಳು. ಫಸ್ಟ್ ಏನಂತ ನೋಡೋಣ. ಆಂಗ್ಲೋ ಮರಾಠ ಯುದ್ಧಗಳು ಅಂದ್ರೆ ಏನಂತ ನೋಡೋಣ. ಹೇಗೆ ಹಿಂದಿನ ಅಧ್ಯಾಯದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯದಲ್ಲಿ ಆ ಒಂದು ಭಾರತದಲ್ಲಿ ಸಾಮ್ರಾಜ್ಯ ಸ್ಥಾಪನೆಗಾಗಿ ಆಗಿರುವಂತಹ ಯುದ್ಧಗಳನ್ನ ಕರ್ನಾಟಕ ಯುದ್ಧಗಳು ಅಂತ ಹೇಳ್ಕೊಂಡು ಬಂದವು, ಅದೇ ರೀತಿಯಾಗಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವುದಕ್ಕಾಗಿ ಆಂಗ್ಲರು ಮತ್ತು ಮರಾಠರ ಮಧ್ಯದಲ್ಲಿ ಆಗಿರುವಂತಹ ಯುದ್ಧಗಳಿಗೆ ಆಂಗ್ಲೋ ಮರಾಠ ಯುದ್ಧಗಳು ಅಂತ ಹೇಳಿ ಕರೆದಿರುವಂಥದ್ದು. ಈ ರೀತಿ ಆಂಗ್ಲೋ ಮರಾಠ ಯುದ್ಧಗಳು 3 ಆಂಗ್ಲೋ ಮರಾಠ ಯುದ್ಧಗಳು ಭಾರತದ ನೆಲದಲ್ಲಿ ಆಗಿರುವಂಥದ್ದು ಕಾಣಿಸ್ತದೆ. ಹೇಗೆ ಅದು ಈ ಆಂಗ್ಲೋ ಮರಾಠ ಯುದ್ಧಗಳು ಯಾವಾಗ ಅದು ಮತ್ತು ಯಾವ ಒಂದು ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ ಅಂತ ಹೇಳಿ ನೋಡ್ಕೊಂಡು ಬಂದಾಗ ಮೊದಲನೇದಾಗಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಈ ಒಂದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ 1775ರಿಂದ 1782ರ ಮಧ್ಯದಲ್ಲಿ ಆಗಿರುವಂತಹ ಯುದ್ಧ ಆಗಿರುವಂತದ್ದು ಕಾಣಿಸ್ತದೆ. ಈ ಒಂದು ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಮನನ್ನು ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದ ಮೇಲೆ ಕೂರಿಸಿರುವಂತದ್ದು ಕಾಣಿಸ್ತದೆ. ಈ ಒಂದು ಸನ್ನಿವೇಶದಲ್ಲಿ ಬ್ರಿಟಿಷರು ಮತ್ತು ಆ ಒಂದು ಮರಾಠರ ಮಧ್ಯದಲ್ಲಿ ಆಗಿರುವಂತಹ ಯುದ್ಧ ಈ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಆಗಿರುವಂತ ಕಾಣಿಸ್ತದೆ. ಇದ್ರ ಬಗ್ಗೆ ಡಿಟೇಲ್ ಆಗಿ ನೆಕ್ಸ್ಟ್ ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ. ಈ ಮೊದಲನೇ ಆಂಗ್ಲೋ ಮರಾಠ ಯುದ್ಧ 1775ರಿಂದ 82ರವರೆಗೆ ಆಯ್ತು ಅಂತ ಹೇಳಿ ನೋಡಿದೆ. ಇದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಸಾಲ್ಬಾಯಿ ಒಪ್ಪಂದದೊಂದಿಗೆ ಕೊನೆಗೊಂಡಿರುವಂತದ್ದು ಕಾಣಿಸ್ತದೆ.
ಇನ್ನು ಎರಡನೇ ಆಂಗ್ಲೋ ಮರಾಠ ಯುದ್ಧವನ್ನು ನೋಡ್ಕೊಂಡು ಬಂದಾಗ ಈ ಎರಡನೇ ಆಂಗ್ಲೋ ಮರಾಠ ಯುದ್ಧ 1803ರಿಂದ 1805 ಮಧ್ಯದಲ್ಲಿ ಆಗಿರುವಂತಹ ಯುದ್ಧ ಆಗಿದೆ. ಈ ಎರಡನೇ ಇದೂ ಸಹ ಆಂಗ್ಲರಿಗೂ ಮತ್ತು ಮರಾಠರ ಮಧ್ಯದಲ್ಲಿ ಆಗಿರುವಂತಹ ಯುದ್ಧ ಆಗಿದೆ. ಈ ಯುದ್ಧ ಯಾವ ರೀತಿಯಾಗಿ ನಡೆಯಿತು ಅನ್ನೋದನ್ನ ಡಿಟೇಲ್ ಕ್ಲಾಸ್ ನಲ್ಲಿ ನೋಡ್ಕೊಂಡು ಬರೋಣ. ಇಲ್ಲಿ ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬೆಸ್ಸಿನ್ ಒಪ್ಪಂದದೊಂದಿಗೆ ಈ ಎರಡನೇ ಆಂಗ್ಲೋ ಮರಾಠ ಯುದ್ಧ ಸಹ ಮುಕ್ತಾಯ ಆಗಿರುವಂತದ್ದು ಕಾಣಿಸ್ತದೆ. ಇನ್ನು ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಬಂದಾಗ ಈ ಮೂರನೇ ಆಂಗ್ಲೋ ಮರಾಠ ಯುದ್ಧ 1817ರಿಂದ 1818 ಮಧ್ಯದಲ್ಲಿ ಆಗಿರುವಂತಹ ಯುದ್ಧ ಆಗಿದೆ. ಈ ಯುದ್ಧ ಅಂತಿಮವಾಗಿರುವಂತಹ ಯುದ್ಧ ಆಗಿರುವಂತದ್ದು ಆಂಗ್ಲರಿಗೂ ಮತ್ತು ಮರಾಠರಿಗೂ ಮಧ್ಯದಲ್ಲಿ ಆಗಿರುವಂತಹ ಅಂತಿಮ ಯುದ್ಧ ಆಗಿರ್ತದೆ. ಈ ಯುದ್ಧದೊಂದಿಗೆ ಬ್ರಿಟಿಷರಿಗೆ ವಿಜಯವನ್ನ ಉಂಟಾಗಿರುವಂತದ್ದು ಕಾಣಿಸ್ತದೆ. ಈ ವಿಜಯದೊಂದಿಗೆ ಬ್ರಿಟಿಷರು ಈ ಪ್ರದೇಶವನ್ನು ತಮ್ಮ ಸಾಮ್ರಾಜ್ಯದ ವ್ಯಾಪ್ತಿಗೆ ಒಳಪಡಿಸಿರುವಂತದ್ದು ಕಾಣಿಸ್ತದೆ. ಈ ರೀತಿ ಬ್ರಿಟಿಷರ ವಿಜಯದೊಂದಿಗೆ ಮೂರನೇ ಆಂಗ್ಲೋ ಮರಾಠ ಯುದ್ಧ ಮುಕ್ತಾಯ ಆಗಿರುವಂತದ್ದು ಕಾಣಿಸ್ತದೆ. ಇದು ವಿದ್ಯಾರ್ಥಿಗಳೇ 1ನೇ 2ನೇ ಮತ್ತು 3ನೇ ಆಂಗ್ಲೋ ಮರಾಠ ಯುದ್ಧಗಳ ಪ್ರಾಮುಖ್ಯತೆ. ಇನ್ನು ಭಾರತಕ್ಕೆ ಬಂದಿರುವಂತಹ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ, ಈ ಲಾರ್ಡ್ ವೆಲ್ಲೆಸ್ಲಿ ಹೊಸದಾಗಿ ಭಾರತದ ಗವರ್ನರ್ ಜನರಲ್ ಆಗಿ ಆಯ್ಕೆಯಾಗಿ ಬರ್ತಾರೆ. ಯಾವಾಗಂದ್ರೆ 1798ರಲ್ಲಿ ಆಯ್ಕೆಯಾಗಿ ಬರ್ತಾರೆ. 1805ರವರೆಗೂ ಭಾರತದ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿರುವಂತದ್ದು ಕಾಣಿಸ್ತದೆ. ಈ ಭಾರತಕ್ಕೆ ಬಂದಿರುವಂತಹ ಗವರ್ನರ್ ಜನರಲ್ ಆಗಿ ಬಂದಿರುವಂತಹ ವೆಲ್ಲೆಸ್ಲಿಯು ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಮಾಡುವುದಕ್ಕಾಗಿ ಪ್ರಮುಖವಾಗಿ 3 ಪದ್ಧತಿಗಳನ್ನು ಅನುಸರಿಸಿಕೊಂಡು ಬಂದಿರುವಂತದ್ದು ಕಾಣಿಸ್ತದೆ. ಯಾವುದು ಈ 3 ಪದ್ಧತಿಗಳಂತ ನೋಡಿದಾಗ ಮೊದಲನೇದಾಗಿ ಸಹಾಯಕ ಸೈನ್ಯ ಪದ್ಧತಿ. ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರುವುದರ ಮೂಲಕ ತನ್ನ ಸಾಮ್ರಾಜ್ಯವನ್ನು ಹೆಚ್ಚಿಸುವುದಕ್ಕಾಗಿ ಪ್ರಯತ್ನಿಸಿರುವಂತಹ ಈ ಲಾರ್ಡ್ ವೆಲ್ಲೆಸ್ಲಿ ಆಗಿರುವಂತದ್ದು ಕಾಣಿಸ್ತದೆ. ಈ ಒಂದು ಇದ್ರ ಮೂಲಕ ಈ ರೀತಿಯಾದಂತಹ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರುವಂತಹ ಭಾರತದ ಮೊಟ್ಟ ಮೊದಲ ರಾಜ್ಯ ಅಂದ್ರೆ ಹೈದರಾಬಾದ್ ಸಂಸ್ಥೆ. ಈ ಹೈದರಾಬಾದ್ ಮೊದಲ ರಾಜ್ಯ ಅಂತ ಹೇಳಿ ಗುರುತಿಸಿರುವಂತದ್ದು. ಇದು ಆದ ನಂತರ ಇನ್ನು ಹೊಸ ರಾಜ್ಯಗಳು ಯಾವಿದು, ಆ ಹೊಸ ರಾಜ್ಯಗಳ ಮೇಲೆ ಯುದ್ಧಗಳನ್ನು ಸಾರಿ ಆ ಒಂದು ರಾಜ್ಯಗಳ ಪ್ರದೇಶಗಳನ್ನು ತಮ್ಮ ಒಂದು ಬ್ರಿಟಿಷ್ ಕಂಪನಿಯ ಆಡಳಿತದ ಅಧೀನಕ್ಕೆ ಒಳಪಡಿಸಿರುವಂತದ್ದು ಈ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿಯ ನೀತಿಯಾಗಿತ್ತು. ಇನ್ನು 3ನೇ ನೀತಿ ಏನಾಗಿತ್ತು ಅಂದ್ರೆ ಕಂಪನಿಯ ಅಧೀನ ಇರುವಂತಹ ರಾಜ್ಯಗಳ ಮೇಲೆ ನೇರವಾಗಿರುವಂತಹ ನಿಯಂತ್ರಣವನ್ನ ಸಾಧಿಸಿರುತ್ತೆ. ಯಾವ ಒಂದು ಕಂಪನಿಯ ಅಧೀನದಲ್ಲಿರುವಂತಹ ರಾಜ್ಯಗಳದು ಅವುಗಳನ್ನೆಲ್ಲ ಕಂಪನಿಯ ನೇರ ಆಡಳಿತಕ್ಕೆ ತಂದಿರುವಂತದ್ದು ಈ ಒಂದು ವೆಲ್ಲೆಸ್ಲಿಯ ನೀತಿಗಳ. ಹೀಗೆ ಈ 3 ನೀತಿಗಳ ಮೂಲಕ ಲಾರ್ಡ್ ವೆಲ್ಲೆಸ್ಲಿಯು ಭಾರತದಲ್ಲಿ ತನ್ನ ಒಂದು ಸಾಮ್ರಾಜ್ಯವನ್ನು ವಿಸ್ತಾರಗೊಳಿಸಿರುವಂತದ್ದು ಕಾಣಿಸ್ತದೆ. ಹೀಗೆ ವಿಸ್ತಾರಗೊಳಿಸುವುದರ ಮೂಲಕ ಭಾರತದ ಒಂದು ಬ್ರಿಟಿಷರ ಆಡಳಿತದ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಇಡೀ ಎಲ್ಲವನ್ನ ನೇರವಾಗಿ ಕಂಪನಿಯ ಆಡಳಿತಕ್ಕೆ ಜಾರಿಗೆ ತಂದಿರುವಂತದ್ದು ಕಾಣಿಸ್ತದೆ. ಇನ್ನು ಮುಂದೆ ನೋಡಿದಾಗ ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ. ಇಲ್ಲಿ ಬ್ರಿಟಿಷರು ತಮ್ಮ ಅಧಿಕಾರವನ್ನ ಕ್ರೋಢೀಕರಣ ಮಾಡಿಕೊಂಡು ಬಂದಿರುವಂತದ್ದು ಕಾಣಿಸ್ತದೆ. ಇವುಗಳನ್ನೆಲ್ಲ ವಶಪಡಿಸಿಕೊಳ್ತಾ ಬಂದಿರುವಂತಹ ಬ್ರಿಟಿಷರು ತಮ್ಮ ಅಧಿಕಾರವನ್ನ ಕ್ರೋಢೀಕರಣ ಮಾಡಿದ್ರು. ಯಾವ ಅವಧಿಯಲ್ಲಿ ಕ್ರೋಢೀಕರಣ ಮಾಡಿದ್ರು ಅಂದ್ರೆ 1818ರಿಂದ 1857 ಮಧ್ಯದಲ್ಲಿ ಈ ಒಂದು ಕ್ರೋಢೀಕರಣವನ್ನು ಮಾಡಿದ್ರು. ಈ ಕ್ರೋಢೀಕರಣ ಮಾಡಿದ ನಂತರ ಇನ್ನು ಏನ್ ಮಾಡಿದ್ರು ಅಂದ್ರೆ ಪಂಜಾಬ್, ಸಿಂಧ್, ಔದ್ ಮೊದಲಾದ ಪ್ರಮುಖ ರಾಜ್ಯಗಳನ್ನೆಲ್ಲದೆ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನೆಲ್ಲ ಆಕ್ರಮಿಸಿಕೊಂಡು ಈ ಒಂದು ತಮ್ಮ ಒಂದು ಆಡಳಿತದ ವ್ಯಾಪ್ತಿಗೆ ಒಳಪಡಿಸಿಕೊಂಡಿರುವಂತದ್ದು ಕಾಣಿಸ್ತದೆ. ಇದೇ ಒಂದು ಸನ್ನಿವೇಶದಲ್ಲಿ ಆಂಗ್ಲರಿಗೂ ಮತ್ತು ಸಿಖ್ಖರಿಗೂ ಯುದ್ಧ ಆಗ್ತದೆ. ಇದನ್ನ ಆಂಗ್ಲೋ ಸಿಖ್ ಯುದ್ಧಗಳು ಅಂತ ಹೇಳಿ ಕರೆಯಲಾಗ್ತದೆ. ಈ ಆಂಗ್ಲೋ ಸಿಖ್ ಯುದ್ಧಗಳ ಮೂಲಕ ಬ್ರಿಟಿಷರು ಏನ್ ಮಾಡ್ತಾರೆ, ಸಿಖ್ಖರ ಅಧೀನದಲ್ಲಿರುವಂತಹ ಪಂಜಾಬ್ ಪ್ರದೇಶಗಳನ್ನೆಲ್ಲ ತಮ್ಮ ಅಧೀನಕ್ಕೆ ತೆಗೆದುಕೊಂಡಿರುವಂತದ್ದು ಕಾಣಿಸ್ತದೆ. 1848ರಲ್ಲಿ ಪಂಜಾಬ್ನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಹೇರಲು ಹೊರಟಾಗ ಪಂಜಾಬಿಗಳು ಪ್ರತಿಭಟನೆ ಮಾಡ್ತಾರೆ. ಈ ಪ್ರತಿಭಟನೆಗಳ ನೇತೃತ್ವವನ್ನು ಚಟ್ಟಾರ್ ಸಿಂಗ್ ಅಟ್ಟಾರಿವಾಲಾ ಮತ್ತು ಮೂಲ್ರಾಜ್ ರವರು ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ವಹಿಸಿಕೊಂಡಿರುವಂತದ್ದು ಕಾಣಿಸ್ತದೆ. ಮತ್ತೆ ಪಂಜಾಬಿಗಳಿಗೆ ಸೋಲು ಆಗ್ತಿದೆ. ಅಂತಿಮವಾಗಿ ಲಾರ್ಡ್ ಡಲ್ಹೌಸಿ ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ವಿಲೀನಗೊಳಿಸುವುದರ ಮೂಲಕ ಆಂಗ್ಲೋ ಸಿಖ್ ಯುದ್ಧಗಳು ಮುಕ್ತಾಯ ಆಗಿರುವಂತದ್ದು ಕಾಣಿಸ್ತದೆ. ಇದು ಆದ ನಂತರ ಗವರ್ನರ್ ಜನರಲ್ ಆಗಿ ಡಾಲ್ಹೌಸಿ ಬರ್ತದೆ. ಈ ಭಾರತಕ್ಕೆ ಬಂದಿರುವಂತಹ ಗವರ್ನರ್ ಜನರಲ್ ಆಗಿ ಬಂದಿರುವಂತಹ ಡಾಲ್ಹೌಸಿ ಏನ್ ಮಾಡಿದ್ರು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ನೀತಿಯನ್ನ ಜಾರಿಗೆ ತಂದ್ರು. ಯಾವಾಗ 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯನ್ನ ಜಾರಿಗೆ ತಂದಿರುವಂತದ್ದು. ಈ ಡಾಲ್ಹೌಸಿ ಭಾರತದಲ್ಲಿ ಯಾರ ರಾಜರುಗಳಿಗೆ ಮಕ್ಕಳು ಇಲ್ಲ ಒಂದು ಅಧ್ಯಯನ ಮಾಡಿ ತಿಳಿದುಕೊಳ್ತಾನೆ. ಇದರ ಮೂಲಕ ಒಂದು ಹೊಸದಾಗಿರುವಂತಹ ನೀತಿಯನ್ನ ಜಾರಿಗೆ ತಂದು ಯಾರ ಒಂದು ರಾಜರಿಗೆ ಮಕ್ಕಳಿಲ್ಲವೋ ಅವರ ಒಂದು ಸಾಮ್ರಾಜ್ಯವನ್ನು ಕಸಿದುಕೊಳ್ಳುವುದಕ್ಕಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ನೀತಿಯನ್ನು ಜಾರಿಗೆ ತರುವುದರ ಮೂಲಕ
ಈ ಒಂದು ಸಾಮ್ರಾಜ್ಯ ಪ್ರದೇಶಗಳನ್ನೆಲ್ಲ ಕಂಪನಿ ಅಧೀನಕ್ಕೆ ಒಳಪಡಿಸಿಕೊಂಡಿರುವಂಥದ್ದು ಕಾಣಿಸ್ತದೆ. ಈ ಒಂದು ನೀತಿಯ ಮೂಲಕವಾಗಿ ಒಳಪಟ್ಟಿರುವಂತಹ ರಾಜ್ಯಗಳಂದ್ರೆ ಸತಾರಾ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗ್ಪುರ್ ಮೊದಲಾದ ಪ್ರಮುಖವಾಗಿರುವಂತಹ ರಾಜ್ಯಗಳನ್ನೆಲ್ಲ ಈ ಒಂದು ನೀತಿಯ ಒಳಪಡಿಸಿ ಒಂದು ಸಾಮ್ರಾಜ್ಯಕ್ಕೆ ಒಳಪಡಿಸಿಕೊಂಡಿರುವಂಥದ್ದು ಕಾಣಿಸ್ತದೆ. ಹೀಗೆ ಡಾಲೌಸಿ ತನ್ನ ಒಂದು ತಡೆಯಿಲ್ಲದ ಒಂದು ರಾಜಕೀಯ ಆಕ್ರಮಣ ನೀತಿಯಿಂದಾಗಿ ರಾಜರು ಮಾತ್ರ ಅಲ್ಲದೆ ಅವರ ಬಗೆಗೆ ಸಹಾನುಭೂತಿ ಉಳ್ಳಂತಹ ಜನವರ್ಗವೂ ಸಹ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳುವಂಥದ್ದು ಕಾಣಿಸ್ತದೆ. ಹೀಗೆ ಆಕ್ರೋಶ, ರಾಜಾಭಿಮಾನದ ಕಿಚ್ಚು ಬ್ರಿಟಿಷ್ ಪ್ರಭುತ್ವದ ವಿರೋಧ ಬಂಡೇಳುವಂತೆ ಮಾಡಿ ಇದರ ಪರಿಣಾಮವಾಗಿ ಈ ಎಲ್ಲಾ ನೀತಿಗಳ ಪರಿಣಾಮವಾಗಿ 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಘಟಿಸುವುದಕ್ಕೆ ಕಾರಣ ಆಗಿರುವಂಥದ್ದು ಕಾಣಿಸ್ತದೆ. ಇವೆಲ್ಲ ಘಟನೆಗಳ ಕಾರಣದಿಂದಾಗಿ ಮುಂದೆ ಭಾರತೀಯರಲ್ಲೂ ಸಹ ಕಿಚ್ಚು ಮೂಡುವುದಕ್ಕೆ ಪ್ರಾರಂಭವಾಗಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ನಡೆದಿರುವಂತ ಕಾಣಿಸ್ತದೆ. ಆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮುಂದಿನ ಭಾಗದ ತರಗತಿಗಳಲ್ಲಿ ನೋಡೋಣ. ಇದಿಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹ ಪ್ರಮುಖವಾಗಿರುವಂತಹ ಅಂಶಗಳು. ಇನ್ನು 3ನೇ ಅಧ್ಯಾಯಕ್ಕೆ ಬಂದಾಗ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಂತ ಹೇಳಿ ನೋಡೋಣ. ಏನು ಈ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಏನು ಉಂಟಾದವು? ಹೀಗೆ ಹಿಂದಿನ 2 ಅಧ್ಯಾಯಗಳಲ್ಲಿ ನೋಡ್ಕೊಂಡು ಬಂದಿರುವಂತೆ ಭಾರತಕ್ಕೆ ಬಂದಿರುವಂತ ಯುರೋಪಿಯನ್ರು ಬಂದರು. ಯುರೋಪಿಯನ್ರು ಬಂದಾಗಿರುವಂತಹ ಯುರೋಪಿಯನ್ರಲ್ಲಿ ಬ್ರಿಟಿಷರು ತಮ್ಮ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡ್ರು. ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳೋದ್ರ ಜೊತೆಗೆ ಇನ್ನು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿಕೊಂಡ್ರು. ಕೆಲವೊಂದು ನೀತಿಗಳ ಮೂಲಕ, ಕೆಲವೊಂದು ಯುದ್ಧಗಳ ಮೂಲಕ, ಇನ್ನು ಕೆಲವು ತಂತ್ರಗಳ ಮೂಲಕ ತಮ್ಮ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿಕೊಂಡು ವಿಸ್ತಾರ ಮಾಡಿಕೊಂಡ್ರು ಅಂತ ಹೇಳಿ ಹಿಂದಿನ 2 ಅಧ್ಯಾಯಗಳಲ್ಲಿ ತಿಳ್ಕೊಂಡ್ರು. ಇನ್ನು ಈ 3ನೇ ಅಧ್ಯಾಯಕ್ಕೆ ಬಂದಾಗ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಏನಾದವು ಅಂತ ಹೇಳಿ ನೋಡೋಣ. ಬ್ರಿಟಿಷ್ ಕಂಪನಿ ಭಾರತದಲ್ಲಿ ರಾಜಕೀಯ ಅಧಿಕಾರ ಸ್ಥಾಪನೆ ಮಾಡ್ತದೆ. ಈ ರಾಜಕೀಯ ಅಧಿಕಾರವನ್ನು ಸ್ಥಾಪನೆ ಮಾಡೋದ್ರ ಜೊತೆಗೆ ನಾಗರಿಕ ಸೇವೆಗಳು ಮಾಡ್ತಾರೆ. ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಸೈನ್ಯ ವ್ಯವಸ್ಥೆ ಇವುಗಳನ್ನೆಲ್ಲ ಇಲ್ಲಿ ಮಾಡಿರುವಂಥದ್ದು ಕಾಣಿಸ್ತದೆ. ಇನ್ನು ಭಾರತದ ಕಂಪನಿಗಳು ಭಾರತದಲ್ಲಿ ರಾಜಕೀಯ ಅಧಿಕಾರ ಸ್ಥಾಪನೆ ಹೇಗೆ ಮಾಡಿದ್ವು ಅಂದ್ರೆ ವಿವಿಧ ಮಾರ್ಗಗಳು, ಯುದ್ಧ ಮತ್ತು ಸಂಧಾನ ಮಾರ್ಗಗಳನ್ನು ಅನುಸರಿಸುವುದರ ಜೊತೆಗೆ ಕೆಲವೊಂದು ಕಂಪನಿಯ ಒಂದು ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಭಾರತದಲ್ಲಿರುವಂತಹ ವಿವಿಧ ಪ್ರದೇಶಗಳನ್ನು ಆ ರಾಜ್ಯಗಳನ್ನು ಸೋಲಿಸಿ ತಮ್ಮ ಅಧೀನಕ್ಕೆ ಒಳಪಡಿಸಿಕೊಂಡ್ರು ಅಂತ ಹೇಳಿ ನೋಡ್ಕೊಂಡು ಬಂದಿವಿ. ಹೀಗೆ ತಮ್ಮ ಅಧೀನಕ್ಕೆ ಒಳಪಡಿಸಿಕೊಂಡು ಬಂದಿರುವಂತಹ ಈ ಒಂದು ಬ್ರಿಟಿಷರು ಏನ್ ಮಾಡಿದ್ರು, ಅವು ಎಲ್ಲದರಲ್ಲೂ ತಮ್ಮದೇ ಆಗಿರುವಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ರೂಪಿಸುವುದಕ್ಕೆ ಒಂದೇ ಒಗ್ಗಟ್ಟಿನ ಆಡಳಿತವನ್ನ ಸ್ಥಾಪನೆ ಮಾಡಿಕೊಂಡು ತಮ್ಮ ಆಡಳಿತ ಅನುಕೂಲ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸಿರುವಂತದ್ದು ಕಾಣಿಸ್ತದೆ. ಹೀಗೆ ಪ್ರಯತ್ನಿಸಿರುವಂತವ್ರು ಇವರು ಮೊದಲನೇದಾಗಿ ನಾಗರಿಕ ಸೇವೆಗಳನ್ನ ಇವರು ಜಾರಿಗೆ ತಂದಿರುವಂತ ಕಾಣಿಸ್ತದೆ. ಇಡೀ ಭಾರತಕ್ಕೆ ಸಂಬಂಧಿಸಿದಂತೆ 1773ರಲ್ಲಿ ಇಂಗ್ಲೆಂಡ್ ಸರ್ಕಾರ ಅವರು ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಭಾರತದಲ್ಲಿ ಜಾರಿಗೊಳಿಸಿ ಕಾಯ್ದೆ ಹೆಸರು ಸೂಚಿಸುವಂತೆ ಅದರ ಉದ್ದೇಶ ನಿಯಂತ್ರಣ ಹೇರುವಂತಹ ಉದ್ದೇಶದಿಂದ ಇಲ್ಲಿ ಪ್ರಾರಂಭಿಸಿ 1800ರಲ್ಲಿ ನಾಗರಿಕ ಸೇವೆಗಳು ಸೇರಬಯಸುವವರಿಗೆ ಶಿಕ್ಷಣವನ್ನು ನೀಡುವಂತ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಸಹ ಪ್ರಾರಂಭಿಸ್ತಾರೆ. ಆದರೆ ಇದು ಸಹಕಾರ ಸಿಗೋದಿಲ್ಲ, ಭಾರತೀಯರಿಗೆ ಅವಕಾಶ ಇದರ ಮೂಲಕ ಸಿಗಲಿಲ್ಲ. ಇಲ್ಲಿ ಏಕರೂಪ ನಾಗರಿಕ ಸೇವೆಗಳನ್ನ ಪ್ರಾರಂಭಿಸಿರುವಂತದ್ದು ಇವರು ಕಾಣಿಸ್ತದೆ. ಆದರೆ ಇಲ್ಲಿ ಬ್ರಿಟಿಷರಿಗೆ ಮಾತ್ರ ನಾಗರಿಕ ಸೇವೆಗಳು ಸೇರುವುದಕ್ಕೆ ಅವಕಾಶ ಸಿಕ್ಕಿರುವಂತದ್ದು ಕಾಣಿಸ್ತದೆ. ಮುಂದೆ 1853ರವರೆಗೂ ನಾಗರಿಕ ಸೇವೆಗಳಿಗೆ ಅವಕಾಶ ಭಾರತೀಯರಿಗೆ ಸಿಗಲಿಲ್ಲ. ಇವರು ಒಂದು ಅಖಿಲ ಭಾರತೀಯ ಸೇವೆಗಳ ರೀತಿಯಲ್ಲಿ ನಾಗರಿಕ ಸೇವೆಗಳನ್ನ ಸೃಷ್ಟಿಸಿರುವಂತದ್ದು ಕಾಣಿಸ್ತದೆ. ಇನ್ನು 2ನೇ ಅಂಶಕ್ಕೆ ಬಂದಾಗ ನ್ಯಾಯಾಂಗ ವ್ಯವಸ್ಥೆ. ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಮಾಡ್ಕೊಂಡು ಬಂದ್ರು ಅಂತ ನೋಡಿದಾಗ ಭಾರತದಲ್ಲಿ ಪ್ರಾಚೀನ ಕಾಲದಿಂದ ನೋಡ್ಕೊಂಡು ಬಂದಾಗ ತನ್ನದೇ ಆಗಿರುವಂತಹ ಸಾಂಪ್ರದಾಯಿಕ ನ್ಯಾಯಾಂಗ ವ್ಯವಸ್ಥೆ ಇತ್ತು. ಯಾವಾಗ ಭಾರತದಲ್ಲಿ ಮಧ್ಯಕಾಲದಲ್ಲಿ ಮುಸ್ಲಿಮರ ದಾಳಿಗೆ ಒಳಪಡ್ತದೋ ಆ ಮುಸ್ಲಿಮರ ದಾಳಿಗೆ ಒಳಪಟ್ಟಿರುವಂತಹ ಸನ್ನಿವೇಶದಲ್ಲಿ ಆ ಮುಸ್ಲಿಂ ಒಂದು ಕಾನೂನುಗಳು ಮತ್ತು ಭಾರತೀಯ ಕಾನೂನುಗಳ ಸಮ್ಮಿಶ್ರಣದಿಂದ ಕಾನೂನಿನಲ್ಲಿ ಬದಲಾವಣೆ ಆಗಿರುವಂತದ್ದು ಕಾಣಿಸ್ತದೆ. ಇದು ಆದ ನಂತರ ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಪ್ರಮಾಣದಲ್ಲಿ ಬದಲಾವಣೆ ಆಗಿರುವಂತಂದ್ರೆ ಬ್ರಿಟಿಷರ ಆಡಳಿತ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಪದ್ಧತಿಯಲ್ಲಿ ಆಗಿರುವಂತಹ ಬದಲಾವಣೆ ಕಾಣಿಸ್ತದೆ. ಇವರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ಮಾಡ್ಕೊಂಡು ಬಂದ್ರು. ಪ್ರಥಮ ಬಾರಿಗೆ ಇವರು ದಿವಾನಿ ಅದಾಲತ್ ಅನ್ನೋ ಮತ್ತು ಫೌಜ್ದಾರಿ ಅದಾಲತ್ ಅನ್ನೋ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಇವರು ಜಾರಿಗೆ ತಂದಿರುವಂತ ಕಾಣಿಸ್ತದೆ. ಮೊದಲು ಇಸ್ಲಾಮಿಕ್ ಕಾನೂನುಗಳು ಮತ್ತು ಬ್ರಿಟಿಷ್ ಕಾನೂನುಗಳನ್ನ ಅನುಸರಿಸಿ ನ್ಯಾಯಾಂಗ ವ್ಯವಸ್ಥೆಯನ್ನು ಒದಗಿಸ್ತಾ ಇದ್ರು. ಆ ನಂತರ ಮುಂದೆ ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿ ತೆಗೆದುಕೊಂಡು ಬ್ರಿಟಿಷ್ ಕಾನೂನಿನ ಅನುಸಾರವಾಗಿ ನ್ಯಾಯಾಂಗ ವ್ಯವಸ್ಥೆಯನ್ನು ಒದಗಿಸಿರುವಂತದ್ದು ಇಲ್ಲಿ ಕಾಣಿಸ್ತದೆ. ಈ ರೀತಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಸಹ ಇವರು ಬದಲಾವಣೆಯನ್ನು ತಂದಿರುವಂತದ್ದು ಕಾಣಿಸ್ತದೆ. ಇನ್ನು 3ನೇ ಅಂಶಕ್ಕೆ ಬಂದಾಗ ಭಾರತದ ಪೊಲೀಸ್ ವ್ಯವಸ್ಥೆಯಲ್ಲೂ ಸಹ ಇವರು ಬದಲಾವಣೆಯನ್ನು ಮಾಡಿಕೊಂಡು ಒಂದು ರಾಷ್ಟ್ರದ ಒಳಗಡಿನ ವ್ಯವಸ್ಥೆ
ಸೈನಿಕ ವ್ಯವಸ್ಥೆಯ ಜೊತೆಗೆ ರಾಷ್ಟ್ರವು ಹೊರಗಡೆ ಬಾರ್ಡರ್ ನಲ್ಲಿ ಸೈನಿಕ ವ್ಯವಸ್ಥೆ ಪ್ರಮುಖವಾಗಿ ಕಾರ್ಯನಿರ್ವಹಿಸಿದರೆ ಆಂತರಿಕವಾಗಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾದರೆ ಪೊಲೀಸ್ ವ್ಯವಸ್ಥೆ ಬಹಳ ಪ್ರಮುಖವಾಗಿರುವಂತಹ ಪಾತ್ರ ವಹಿಸ್ತದೆ. ಈ ಪೊಲೀಸ್ ವ್ಯವಸ್ಥೆ ವ್ಯವಸ್ಥಿತವಾದಂತಹ ರೂಪವನ್ನು ಕೊಟ್ಟಿರುವಂತವರು ಇವರಾಗಿದ್ರು. ಇವರು ಒಂದು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಅನ್ನೋ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. 1793ರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವಿಭಜಿಸಿ ಠಾಣೆಯನ್ನು ಕೊತ್ವಾಲರ ಅಧೀನದಲ್ಲೂ ಹಳ್ಳಿಗಳನ್ನು ಚೌಕಿದಾರರ ಅಧೀನದಲ್ಲೂ ಇರುವಂತೆ ವ್ಯವಸ್ಥೆ ಮಾಡಿಕೊಂಡು ಬಂದಿರುವಂತದ್ದು ಕಾಣಿಸ್ತದೆ. ಈ ರೀತಿ ಇವರು ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕಾಗಿ ಇವರು ತಮ್ಮ ವ್ಯವಸ್ಥಿತ ರೂಪವನ್ನು ನಿರ್ಮಾಣ ಮಾಡಿಕೊಂಡಿರುವಂತದ್ದು ಕಾಣಿಸ್ತದೆ. ಇನ್ನು 4ನೇ ವ್ಯವಸ್ಥೆಗೆ ಬಂದಾಗ ಸೈನಿಕ ವ್ಯವಸ್ಥೆ. ಇವರು ಸೈನಿಕ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ರೂಪಿಸಿಕೊಂಡು ಬಂದ್ರು ಅಂತ ನೋಡಿದಾಗ ಇವರು ಉನ್ನತ ಹುದ್ದೆಗಳೆಲ್ಲವೂ ಬ್ರಿಟಿಷರಿಗೆ ಸೇರಿರುವಂಥದ್ದು. ಕೇವಲ ಕೆಳ ಹಂತದ ಹುದ್ದೆಗಳು, ಕಡಿಮೆ ವೇತನದ ಹುದ್ದೆಗಳು ಮಾತ್ರ ಸೈನಿಕರಿಗೆ ಇರುವಂಥದ್ದು ಕಾಣಿಸ್ತದೆ. ಹೀಗಾಗಿ ಸೈನಿಕರಲ್ಲೂ ಸಹ ಅತೃಪ್ತಿಯ ಮನೋಭಾವ ಇರುವಂಥದ್ದು ಕಾಣಿಸ್ತದೆ. ಹೀಗೆ ನಾಗರಿಕ ಸೇವೆಗಳು, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಸೈನಿಕ ವ್ಯವಸ್ಥೆಗಳಲ್ಲಿ ಇವರು ಬದಲಾವಣೆಗಳನ್ನು ಮಾಡಿಕೊಂಡ್ರು. ಇದರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಬದಲಾವಣೆಗಳನ್ನು ನೋಡ್ಕೊಂಡು ಬಂದಾಗ ಭೂ ಕಂದಾಯ ನೀತಿಗಳಲ್ಲಿ ಇವರು ಬದಲಾವಣೆಯನ್ನು ಮಾಡಿದ್ರು. ಇವರು ತಮ್ಮ ಅಧಿಕ ಲಾಭವನ್ನು ಸಂಪಾದಿಸಿಕೊಳ್ಳುವಂತ ಉದ್ದೇಶದಿಂದ ಭೂ ಕಂದಾಯ ನೀತಿಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಬಂದಿರುವಂಥದ್ದು. ಜೊತೆಗೆ ಸುಲಭವಾಗಿ ತೆರಿಗೆಯನ್ನ ಅವರಿಗೆ ಬ್ರಿಟಿಷರಿಗೆ ಬರುವ ಉದ್ದೇಶದಿಂದಲೂ ಸಹ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಂಡು ಬಂದಿರುವಂಥದ್ದು ಕಾಣಿಸ್ತಿದೆ. ಈ ಒಂದು ಭೂ ಕಂದಾಯ ನೀತಿಗಳೇ ಆಗಿರುವಂತಹ ಬದಲಾವಣೆಗಳು ಯಾವ ಅಂತ ನೋಡಿದಾಗ ಖಾಯಂ ಜಮೀನ್ದಾರಿ ಪದ್ಧತಿ. ಈ ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಈ ಭಾರತದಲ್ಲಿ ತಮ್ಮ ಒಂದು ತೆರಿಗೆಯನ್ನು ವಸೂಲಿ ಮಾಡುವಂತಹ ಉದ್ದೇಶಕ್ಕೋಸ್ಕರ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಿರುವಂತ ಕಾಣಿಸ್ತದೆ. ಲಾರ್ಡ್ ಕಾರ್ನ್ ವಾಲಿಸ್ ಅನ್ನೋರು ಈ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಿರು. 1793ರಲ್ಲಿ ಈ ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದಿರುವಂತದ್ದು ಕಾಣಿಸ್ತದೆ. ಈ ಖಾಯಂ ಜಮೀನ್ದಾರಿ ಪದ್ಧತಿಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಮುಂದಿನ ಒಂದು ತರಗತಿಗಳಲ್ಲಿ ಪಡೆದುಕೊಳ್ಳೋಣ. ಇಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿ ಲಾರ್ಡ್ ಕಾರ್ನ್ ವಾಲಿಸ್ ಜಾರಿಗೆ ತಂದರು. 1793ರಲ್ಲಿ ಜಾರಿಗೆ ತಂದರು. ಇವರು ಒಂದು ತೆರಿಗೆಯನ್ನು ವಸೂಲಿ ಮಾಡುವುದಕ್ಕೋಸ್ಕರ ಈ ಒಂದು ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದರು ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ನು 2ನೇ ಅಂಶಕ್ಕೆ ಬಂದಾಗ ಮಹಲ್ವಾರಿ ಪದ್ಧತಿ. ಇಲ್ಲಿ ಮಹಲ್ ಅಂದ್ರೆ ತಾಲೂಕು ಅಂತ ಹೇಳಿ ಅರ್ಥ ಕೊಡ್ತದೆ. ಈ ತಾಲೂಕುಗಳ ಒಂದು ಭಾಗಗಳನ್ನಾಗಿ ಮಾಡಿ ತೆರಿಗೆ ವಸೂಲಿ ಮಾಡುವಂತ ಪದ್ಧತಿಯನ್ನು ಇವರು ಜಾರಿಗೆ ತಂದಿರುವಂತದ್ದು ಕಾಣಿಸ್ತದೆ. RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅವರು ಈ ಒಂದು ಪದ್ಧತಿಯನ್ನ ಜಾರಿಗೊಳಿಸಿರುವಂತದ್ದು ಕಾಣಿಸ್ತದೆ. ಈ ಮಹಲ್ ಅಂದ್ರೆ ತಾಲೂಕು ಅಂತ ಹೇಳಿ ಕರೀತದೆ. ಈ ತಾಲೂಕು ಪ್ರಾಂತ್ಯಗಳಾಗಿ ಆ ಪ್ರಾಂತ್ಯಕ್ಕೆ ಈ ಒಂದು ಪದ್ಧತಿ ಅನುಷ್ಠಾನಗೊಳಿಸಿರುವಂತದ್ದು ಕಾಣಿಸ್ತದೆ. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಪದ್ಧತಿ ಇವರು ಅನುಸರಿಸಿರುವಂತದ್ದು ಕಾಣಿಸ್ತದೆ. ಇದು ಮಹಲ್ವಾರಿ ಪದ್ಧತಿ. ಇನ್ನು 3ನೇದಕ್ಕೆ ಬಂದಾಗ ರೈತವಾರಿ ಪದ್ಧತಿ. ಇದು ರೈತವಾರಿ ಪದ್ಧತಿ ರೈತರಿಗೆ ಅನುಕೂಲ ಆಗ್ಲಿ, ರೈತರಿಗೆ ಭೂಮಿಯ ಒಡೆತನವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಅಲೆಕ್ಸಾಂಡರ್ ರೀಡ್ ಅನ್ನೋರು 1792ರಲ್ಲಿ ಪ್ರಥಮ ಬಾರಿಗೆ ಈ ಒಂದು ರೈತವಾರಿ ಪದ್ಧತಿಯನ್ನ ಬಾರಾಮಹಲ್ ಪ್ರಾಂತ್ಯದಲ್ಲಿ ಜಾರಿಗೆ ತಂದಿರುವಂತದ್ದು ಕಾಣಿಸ್ತದೆ. ಇದಾದ ನಂತರ ಈ ಪದ್ಧತಿಯನ್ನ ಥಾಮಸ್ ಮನ್ರೋ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ 1801ರಲ್ಲಿ ಜಾರಿಗೊಳಿಸಿರುವಂತದ್ದು ಕಾಣಿಸ್ತದೆ. ಇಲ್ಲಿ ಒಂದು ನೇರವಾಗಿ ರೈತರಿಗೆ ಭೂಮಿಯ ಒಡೆತನವನ್ನು ಕೊಡುವ ಒಂದು ಉದ್ದೇಶದಿಂದ ಇದು ಜಾರಿಗೆ ತಂದಿರುವಂಥದ್ದು ಕಾಣಿಸ್ತದೆ. ಆದರೆ ಇಲ್ಲಿಯೂ ಸಹ ರೈತರಿಗೆ ಇದರಿಂದ ಬಹಳಷ್ಟು ಉಪಯೋಗ ಆಗದೆ ಇರುವಂಥದ್ದು ಕಾಣಿಸ್ತದೆ. ರೈತರು ಶೋಷಣೆಗೆ ಒಳಗಾಗಿರುವಂಥದ್ದು ಸಹ ಕಾಣಿಸ್ತದೆ. ಇನ್ನು ಒಟ್ಟಾರೆಯಾಗಿ ಇವಿಷ್ಟು ಭೂ ಕಂದಾಯ ನೀತಿಗಳನ್ನ ಬ್ರಿಟಿಷರು ಜಾರಿಗೆ ತಂದಿರುವಂತ ಕಾಣಿಸ್ತದೆ. ಈ ಭೂ ಕಂದಾಯ ನೀತಿಯಿಂದ ರೈತರು ಶೋಷಣೆಗೆ ಒಳಗಾಗ್ತಾರೆ. ಜಮೀನ್ದಾರರ ಶೋಷಣೆಗೆ ಒಳಗಾದ ರೈತರು ವಿವಿಧ ಬಗೆಯ ಸಂಕಷ್ಟಕ್ಕೆ ಒಳಗಾಗಿರುವಂಥದ್ದು ಕಾಣಿಸ್ತದೆ. ಈ ರೈತರು ಏನ್ ಮಾಡ್ತಾರೆ, ಸಾಮಾಜಿಕವಾಗಿ ಜಮೀನ್ದಾರರಿಂದ ಮತ್ತು ಇಲ್ಲಿ ಸಾಮಾಜಿಕ ವರ್ಗದಿಂದಾಗಿ ಇವರು ಶೋಷಣೆಗೆ ಒಳಗಾಗಿರುವಂಥದ್ದು ಕಾಣಿಸ್ತದೆ. ಇನ್ನು ಭೂಮಿಯ ಮಾರಾಟ ವಸ್ತುವಾಗಿ ಪರಾಬರೆ ಮಾಡಿ ಮಾರ್ಟ್ಗೇಜ್ ಮಾಡಿಕೊಟ್ಟು ಸಾಲವನ್ನು ಪಡೆದುಕೊಳ್ಳುವುದಕ್ಕೆ ಪ್ರಾರಂಭಿಸಿರುವಂಥದ್ದು ಕಾಣಿಸ್ತದೆ. ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ಜಮೀನ್ದಾರರ ಪರಬಾರೆ ಮಾಡಿರುವಂಥದ್ದು ಸಹ ಕಾಣಿಸ್ತದೆ. ಇನ್ನು ಕೃಷಿ ಕ್ಷೇತ್ರವು ವಾಣಿಜ್ಯೀಕರಣಗೊಂಡು ಇಂಗ್ಲೆಂಡ್ನಲ್ಲಾಗಿರುವಂತಹ ಕೈಗಾರಿಕರಣದಿಂದಾಗಿ ಅಲ್ಲಿನ ಕೈಗಾರಿಕೆಗಳಿಗೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳನ್ನು ಮಾತ್ರ ಇಲ್ಲಿ ಕೃಷಿಯಲ್ಲಿ ಉತ್ಪಾದನೆ ಮಾಡುವುದಕ್ಕಾಗಿ ಒತ್ತಾಯ ಮಾಡಿರುವಂತಹ ಆ ರೀತಿಯಾಗಿ ಬೆಳೆ ಬೆಳಿಬೇಕಾಗಿರುವಂಥದ್ದು ಸಹ ಕಾಣಿಸ್ತದೆ. ಅದ್ರ ಜೊತೆಗೆ ಹಣದ ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿರುವಂಥದ್ದು ಕಾಣಿಸ್ತದೆ. ಯಾರು ಹಣದ ವ್ಯವಹಾರ ಅಂದ್ರೆ ಬಡ್ಡಿ ವ್ಯವಹಾರ ಅಂತ ಕರಿತೀವಲ್ಲ, ಆ ಹಣದ ವ್ಯವಹಾರ ಮಾಡುವಂಥವ್ರು ಮಾತ್ರ ಇಲ್ಲಿ ಬಲಿಷ್ಠರಾಗಿ ಇಲ್ಲಿ ರೈತರು ಶೋಷಣೆಗೆ ಒಳಗಾಗಿರುವಂಥದ್ದು ಕಾಣಿಸ್ತದೆ. ಈ ರೀತಿ ಒಂದು ಲೇವಾದೇವಿಗಾರರ ವರ್ಗವು ಸಹ ನಿರ್ಮಾಣ ಆಗಿರುವಂಥದ್ದು ಕಾಣಿಸ್ತದೆ. ಹೀಗೆ ಭೂ ಕಂದಾಯ ನೀತಿಗಳ ಬ್ರಿಟಿಷರ ಬದಲಾವಣೆಗಳು ಇವಿಷ್ಟ ಆಗಿರುವಂಥದ್ದು. ಯಾವುದಂದ್ರೆ ಖಾಯಂ ಜಮೀನ್ದಾರಿ ಪದ್ಧತಿ,
ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿಗಳು ಇವರು ಬ್ರಿಟಿಷರು ಭೂಕಂದಾಯ ನೀತಿಗಳಲ್ಲಿ ತಂದಿರುವಂತಹ ಬದಲಾವಣೆಗಳನ್ನ ನೋಡ್ತೀವಿ. ಇವಿಷ್ಟು ಭೂಕಂದಾಯ ನೀತಿಯಲ್ಲಿ ಆಗಿರುವಂಥದ್ದು. ಇನ್ನು ಮುಂದಿನ ಅಂಶಕ್ಕೆ ಹೋದಾಗ ಇಲ್ಲಿ ಭಾರತದಲ್ಲಿ ತಮ್ಮ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಂತಹ ಉದ್ದೇಶದಿಂದ ಬಂದಿರುವಂತಹ ಬ್ರಿಟಿಷರು ಇಲ್ಲಿ ತಮಗೆ ಬೇಕಾಗಿರುವಂತಹ ಒಂದು ಆಡಳಿತ ವರ್ಗವನ್ನು ನಿರ್ಮಾಣ ಮಾಡಿಕೊಳ್ಳುವುದಕ್ಕಾಗಿ ಶಿಕ್ಷಣ ಪದ್ಧತಿಯಲ್ಲೂ ಸಹ ಬದಲಾವಣೆಗಳನ್ನ ಮಾಡ್ಕೊಂಡು ಬಂದಿರುವಂಥದ್ದು ಕಾಣಿಸ್ತದೆ. ನಾವು ಭಾರತದ ಶಿಕ್ಷಣ ಪದ್ಧತಿಯನ್ನು ನೋಡ್ಕೊಂಡು ಬಂದಾಗ ಭಾರತದಲ್ಲಿ ಪ್ರಾಚೀನ ಕಾಲದಲ್ಲೂ ಗುರುಕುಲ ಪದ್ಧತಿ ಇತ್ತು. ಅದು ಆದ ನಂತರ ಮದ್ರಾಸಗಳಲ್ಲಿ ಶಿಕ್ಷಣದ ಬೋಧನೆ ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇತ್ತು. ಈ ಪ್ರಾರಂಭದಲ್ಲಿರುವಂತಹ ಒಂದು ಶಿಕ್ಷಣ ಪದ್ಧತಿ ನಂತರ ಬೆಳವಣಿಗೆ ಆಗ್ತಾ ಬದಲಾವಣೆ ಆಗ್ತಾ ಬ್ರಿಟಿಷರ ಆಡಳಿತಕ್ಕೆ ಬಂದಾದ ನಂತರ ಬ್ರಿಟಿಷರು ಪ್ರಾರಂಭದಲ್ಲಿ ಶಿಕ್ಷಣ ಪದ್ಧತಿ ಕೇವಲ ತಮಗೆ ಮತ್ತು ತಮ್ಮ ಮಕ್ಕಳಿಗೆ ಬೇಕಾಗಿರುವಂಥದ್ದು, ಇನ್ನು ಆಂಗ್ಲೋ ಇಂಡಿಯನ್ರಿಗೆ ಶಿಕ್ಷಣವನ್ನು ಒದಗಿಸ್ತಾ ಇರುವಂಥದ್ದು ಕಾಣಿಸ್ತದೆ. ಅದು ಆದ ನಂತರ 1781ರಲ್ಲಿ ಕಲ್ಕತ್ತಾದಲ್ಲಿ ಮದ್ರಾಸವನ್ನು ಪ್ರಾರಂಭಿಸಲಾಗ್ತದೆ. ಜೋನಾಥನ್ ಡಂಕ ಎಂಬ ಬ್ರಿಟಿಷ್ ಅಧಿಕಾರಿ 1792ರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಸಹ ಸ್ಥಾಪನೆ ಮಾಡಿರುವಂಥದ್ದು ಕಾಣಿಸ್ತದೆ. ಇನ್ನು ಇದು ಆದ ನಂತರ ಭಾರತದ ಶಿಕ್ಷಣ ಪದ್ಧತಿಯಲ್ಲಿ ಆಧುನಿಕ ಶಿಕ್ಷಣ ಪದ್ಧತಿ ಪ್ರಾರಂಭವಾಗಿರುವಂಥದ್ದು ಅಭೂತಪೂರ್ವವಾಗಿರುವಂತಹ ಬದಲಾವಣೆಯನ್ನು ತಂದಿರುವಂತಹ ಕೀರ್ತಿ ಅಂದರೆ ವಿಲಿಯಂ ಬೆಂಟಿಂಗ್ ಸಲ್ತದೆ. ಭಾರತಕ್ಕೆ ಬಂದಿರುವಂತಹ ಗವರ್ನರ್ ಜನರಲ್ ಆಗಿ ಬಂದಿರುವಂತಹ ವಿಲಿಯಂ ಬೆಂಟಿಕ್ 1828ರಲ್ಲಿ ಆಧುನಿಕ ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತಂದಿರುವಂತಹ ಕೀರ್ತಿ ಕಾಣಿಸ್ತದೆ. ಈ ಆಧುನಿಕ ಶಿಕ್ಷಣ ಪದ್ಧತಿ ಹೇಗೆ ಜಾರಿಗೆ ತಂದರು ವಿಲಿಯಂ ಬೆಂಟಿಕ್ ಅಂದ್ರೆ, ಈ ವಿಲಿಯಂ ಬೆಂಟಿಕ್ ಭಾರತದಲ್ಲಿ ಶಿಕ್ಷಣದಲ್ಲಿ ಅಭೂತಪೂರ್ವ ಬದಲಾವಣೆ ತರುವುದಕ್ಕಾಗಿ ಮೆಕಾಲೆಗೆ ನೇಮಕ ಮಾಡಿದರು. ಆಗಿನ ವಿಲಿಯಂ ಬೆಂಟಿಕ್ ನ ಒಂದು ಆಡಳಿತದಲ್ಲಿ ಕಾನೂನು ಸದಸ್ಯ ಆಗಿ ಕೆಲಸ ಮಾಡ್ತಾ ಇರುವಂತಹ ವಿಲಿಯಂ ಬೆಂಟಿಕ್ ನ ಕಾನೂನು ಸದಸ್ಯ ಆಗಿರುವಂತಹ ಮೆಕಾಲೆ ಏನ್ ಮಾಡ್ತಾರೆ, ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆ ತರುವುದಕ್ಕಾಗಿ ಆಧುನಿಕ ಶಿಕ್ಷಣ ಪದ್ಧತಿಯ ಶಿಫಾರಸನ್ನ ಮೆಕಾಲೆ ಮಾಡ್ತಾರೆ. ಈ ಮೆಕಾಲೆಯ ಶಿಫಾರಸಿನ ಅನುಸಾರವಾಗಿ ವಿಲಿಯಂ ಬೆಂಟಿಕ್ ಏನ್ ಮಾಡ್ತಾರೆ, ಆಧುನಿಕ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದಿರುವಂಥದ್ದು. ಹೀಗಾಗಿ ವಿಲಿಯಂ ಬೆಂಟಿಕ್ಗೆ ಆಧುನಿಕ ಶಿಕ್ಷಣ ಪದ್ಧತಿ ಜಾರಿ ತಂದಿರುವಂತಹ ಅನ್ನೋ ಹೆಸರು ಬಂದಿರುವಂಥದ್ದು. ಈ ಮೆಕಾಲೆ ಶಿಫಾರಸಿನಲ್ಲಿ ಏನ್ ಹೇಳಿದ್ರೆ ಅಂದ್ರೆ, ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗುವ ಹೊಸ ಭಾರತೀಯ ವಿದ್ಯಾವಂತ ವರ್ಗ ಸೃಷ್ಟಿ ಮಾಡುವಂಥದ್ದೇ ನಮ್ಮ ಉದ್ದೇಶ ಆಗಿದೆ ಅಂತ ಹೇಳಿ ಮೆಕಾಲೆ ಹೇಳಿರುವಂಥದ್ದು ಕಾಣಿಸ್ತದೆ. ಮೆಕಾಲೆ ಶಿಫಾರಸಿನಲ್ಲಿ ಈ ರೀತಿಯಾಗಿ ಹೇಳಿರುವಂಥದ್ದು ಕಾಣಿಸ್ತದೆ. ಅಂದ್ರೆ ಭಾರತೀಯರು ಕೇವಲ ಭಾರತೀಯರಾಗಿರೋದೇ ಅಷ್ಟೇ, ಯಾವುದರಲ್ಲಿ ಹುಟ್ಟಿನಿಂದ ಭಾರತೀಯರಾಗಿದ್ರು, ವಿಚಾರ ಮತ್ತು ಅಭಿರುಚಿಯಲ್ಲಿ ಎಲ್ಲನೂ ಏನಾಗಿರ್ಬೇಕಂದ್ರೆ ಬ್ರಿಟಿಷರ ರೀತಿಯಲ್ಲಿ ಯೋಚನೆ ಮಾಡಬೇಕು ಅನ್ನೋದು ಮೆಕಾಲೆಯ ಶಿಫಾರಸಿನಾಗಿತ್ತು. ಹೀಗಾಗಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನ ಭಾರತದಲ್ಲಿ ಜಾರಿಗೆ ತಂದಿರುವಂಥದ್ದು ಕಾಣಿಸ್ತದೆ. ಇಲ್ಲಿ ಭಾರತದಲ್ಲಿ ಬೇರೆ ಬೇರೆ ಶಿಕ್ಷಣ ಪದ್ಧತಿಯನ್ನೆಲ್ಲ ತೆಗೆದುಹಾಕಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನ ಇಲ್ಲಿ ಜಾರಿಗೆ ತಂದಿರುವಂಥದ್ದು ಕಾಣಿಸ್ತದೆ. ಹೀಗೆ ಪ್ರಮುಖವಾದಂಥ ಬೆಳವಣಿಗೆ ನಂತರ ಮುಂದೆ ಸರ್ ಚಾರ್ಲ್ಸ್ ವುಡ್ಸ್ 1854ರ ಆಯೋಗದ ಶಿಫಾರಸುಗಳ ಈ ಆಧಾರದ ಮೇಲೆ ಅಂದಿನ ಗವರ್ನರ್ ಜನರಲ್ ಆಗಿರುವಂತಹ ಲಾರ್ಡ್ ಡಾಲ್ಹೌಸಿ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾಲಯಗಳನ್ನು ಸಹ ಸ್ಥಾಪನೆ ಮಾಡಿರುವಂಥದ್ದು ಕಾಣಿಸ್ತದೆ. ಹೀಗೆ ಭಾರತದಲ್ಲಿ ಆಧುನಿಕ ಶಿಕ್ಷಣ ಪದ್ಧತಿ ವಿಲಿಯಂ ಬೆಂಟಿಕ್ ನ 1828ರ ನಂತರ ಇಲ್ಲಿ ಭಾರತದಲ್ಲಿ ಆಧುನಿಕ ಶಿಕ್ಷಣ ಪದ್ಧತಿ ಜಾರಿಗೆ ತಂದಿರುವಂತ ಕಾಣಿಸ್ತಿದೆ. ಈ ಆಧುನಿಕ ಶಿಕ್ಷಣ ಪದ್ಧತಿಯಿಂದ ಭಾರತದಲ್ಲಿ ಹಲವಾರು ಬದಲಾವಣೆಗಳಾಗುವುದರ ಜೊತೆಗೆ ಭಾರತೀಯ ಸ್ಥಳೀಯ ಭಾಷೆಗಳಿಗೂ ಸಹ ಪ್ರೋತ್ಸಾಹ ಸಿಕ್ಕಿರುವಂತಹ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆ, ವೈಜ್ಞಾನಿಕ ಮನೋಭಾವ, ಪ್ರಜಾಸತ್ತಾತ್ಮಕ, ಜಾತ್ಯತೀತ ಆಧುನಿಕ ಮನೋಭಾವ, ಆಲೋಚನಾ ಕ್ರಮದಲ್ಲಿ ಬದಲಾವಣೆ, ರಾಷ್ಟ್ರೀಯವಾದಿ ದೃಷ್ಟಿಕೋನ ಮತ್ತು ಯುರೋಪ್ನಲ್ಲಿ ಆಗಿರುವಂತಹ ಸಂಘರ್ಷಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಭಾರತೀಯರಿಗೆ ಪ್ರಾರಂಭ ಆಗಿ ಹೊಸ ಸಾಮಾಜಿಕ ವರ್ಗ, ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿಕೊಳ್ಳುವುದಕ್ಕೆ ಜೆ.ಎಸ್. ಮಿಲ್, ರೋಸೋ, ಮಾಂಟೆಸ್ಕೋ ಮುಂತಾದವರ ಚಿಂತನೆಗಳು ಹುಟ್ಟಿಕೊಳ್ಳುವುದಕ್ಕೆ ಸಹ ಇಲ್ಲಿ ಕಾರಣವಾಗಿರುವಂತದ್ದು ಕಾಣಿಸ್ತದೆ. ಇನ್ನು ಜಗತ್ತಿನಾದ್ಯಂತ ನಡೆದಿರುವಂತಹ ಸ್ವಾತಂತ್ರ್ಯ ಚಳವಳಿಗಳು ಭಾರತೀಯರಲ್ಲೂ ಸಹ ಮೂಡುವುದಕ್ಕೆ ಸಾಧ್ಯವಾಗಿರುವಂಥದ್ದು, ಭಾರತೀಯರು ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಂಡು ಬೆಳೆಯುವುದಕ್ಕೆ ಸಾಧ್ಯವಾಗಿರುವಂಥದ್ದು ಈ ಒಂದು ಆಧುನಿಕ ಶಿಕ್ಷಣ ಪದ್ಧತಿಯಿಂದ ಆಗಿರುವಂಥದ್ದು ಕಾಣಿಸ್ತದೆ. ಇನ್ನು ಮುಂದಿನ ಅಂಶಕ್ಕೆ ಬಂದಾಗ ಭಾರತದಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆ. ಭಾರತದ ಒಂದು ಇಂದಿನ ಸಂವಿಧಾನಕ್ಕೆ ಹೋಲಿಕೆಯಾಗುವ ರೀತಿಯಲ್ಲಿ ಕೆಲವೊಂದು ಸಂವಿಧಾನಾತ್ಮಕ ಕಾನೂನುಗಳು ಬ್ರಿಟಿಷರ ಕಾಲದಲ್ಲಿ ಆಗಿರುವಂತ ಕಾಣಿಸ್ತದೆ. ಇಲ್ಲಿ 2 ಹಂತಗಳಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆಯನ್ನ 2 ಹಂತಗಳಲ್ಲಿ ಇರುವಂತದ್ದು ಕಾಣಿಸ್ತದೆ. ಇವು 2 ಹಂತಗಳಂತ ನೋಡಿದಾಗ ಮೊದಲನೇ ಹಂತ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಅವಧಿಯಲ್ಲಿ ಜಾರಿಗೊಂಡ ಕಾಯ್ದೆಗಳು. ಇದು 1773ರಿಂದ 1858ರ ಕಾಲದಲ್ಲಿ ಆಗಿರುವಂತದ್ದು. ಇನ್ನು 2ನೇ ಹಂತದಲ್ಲಿ ನೋಡಿದಾಗ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೊಂಡ ಕಾಯ್ದೆಗಳು. ಈ 2 ಹಂತಗಳಲ್ಲಿ ಈ ಕಾಯ್ದೆಗಳು ಜಾರಿಗೊಂಡಿರುವ ಭಾರತ ಸಂವಿಧಾನಾತ್ಮಕ ಬೆಳವಣಿಗೆ ಆಗಿರುವಂತದ್ದು ಕಾಣಿಸ್ತದೆ. ಈ ಸಂವಿಧಾನಾತ್ಮಕ ಬೆಳವಣಿಗೆಗೆ ನೋಡ್ಕೊಂಡು ಬಂದಾಗ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಅವಧಿಯಲ್ಲಿ ಆಗಿರುವಂತಹ ಕಾಯ್ದೆಗಳು ಯಾವ್ದಂತ ನೋಡಿದಾಗ 1773ರಿಂದ ಪ್ರಾರಂಭವಾಗಿ 1858ರವರೆಗೂ ಇದು ಬರ್ತದೆ. 1773ರಲ್ಲಿ ಆಗಿರುವಂತಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ.
ಈ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರುವುದರ ಜೊತೆಗೆ ಈ ಒಂದು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಕಾಯ್ದೆಗಳು ಜಾರಿಗೆ ಬಂದಿರುವಂತ ಕಾಣಿಸ್ತದೆ. ಅದು ಆದ ನಂತರ 1784ರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆ ಬರ್ತದೆ. ಅದು ಆದ ನಂತರ ಭಾರತದಲ್ಲಿ ಚಾರ್ಟರ್ ಕಾಯ್ದೆಗಳು ಬರ್ತವೆ. ಈ ಚಾರ್ಟರ್ ಕಾಯ್ದೆಗಳು 1793ರ ಚಾರ್ಟರ್ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ, 1853ರ ಚಾರ್ಟರ್ ಕಾಯ್ದೆ, ಈ ರೀತಿಯಾಗಿರುವಂತಹ ಚಾರ್ಟರ್ ಕಾಯ್ದೆಗಳು ಬಂದಿರುವಂತಹ ಪ್ರಮುಖ ಕಾಯ್ದೆಗಳು. ಈ ಕಾಯ್ದೆಗಳಿಗೆ ಸಂಬಂಧಿಸಿದಂತೆ, ಈ ರೆಗ್ಯುಲೇಟಿಂಗ್ ಕಾಯ್ದೆಗಳಿಗೆ ಸಂಬಂಧಿಸಿದಂತೆ ಮುಂದಿನ ತರಗತಿಗಳಲ್ಲಿ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ. ಇವತ್ತಿನ ಇದರಲ್ಲಿ ಇದಿಷ್ಟು ಅಂಶಗಳ ಬಗ್ಗೆ ಪ್ರಮುಖವಾಗಿ ತಿಳಿದುಕೊಂಡಿರಿ. ಈ ಎಲ್ಲಾ ಚಾರ್ಟರ್ ಕಾಯ್ದೆಗಳು ಇಲ್ಲಿ ಬಂದಿರುವಂತದ್ದು ಕಾಣಿಸ್ತದೆ. ಇನ್ನು 1857ರಲ್ಲಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗ್ತದೆ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಇದನ್ನ ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಹೇಳಿ ಕರೆದಿರುವಂತದ್ದು. ಸ್ವತಂತ್ರ ಸಂಗ್ರಾಮದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಳಿಸಿ ಇಂಗ್ಲೆಂಡಿನ ರಾಣಿ ನೇರವಾದ ಆಡಳಿತಕ್ಕೆ ಒಳಪಟ್ಟಿರುವಂತದ್ದು ಕಾಣಿಸ್ತದೆ. ಇದಾದ ನಂತರ 1858ರಿಂದ 1947 ಆಗಸ್ಟ್ 15ರವರೆಗೆ ಭಾರತಕ್ಕೆ ಸ್ವತಂತ್ರ ಸಿಗುವವರೆಗೂ ಬ್ರಿಟನ್ನ ರಾಣಿ, ಬ್ರಿಟಿಷ್ ಸರ್ಕಾರ ನೇರ ಆಳ್ವಿಕೆಗೆ ಒಳಪಟ್ಟಿರುವಂತದ್ದು ಕಾಣಿಸ್ತದೆ. ಈ ನೇರ ಆಳ್ವಿಕೆಯ ಸನ್ನಿವೇಶದಲ್ಲೂ ಸಹ ಕೆಲವೊಂದು ಕಾಯ್ದೆಗಳು ಭಾರತದಲ್ಲಿ ಜಾರಿಗೊಂಡಿರುವಂತದ್ದು ಕಾಣಿಸ್ತದೆ. ಇವೆಲ್ಲ ಪ್ರಮುಖವಾಗಿರುವಂತಹ ಕಾಯ್ದೆಗಳು ಅಂತ ಹೇಳಿ ಗುರುತಿಸಲಾಗ್ತದೆ. ಈ ಒಂದು ಕಾಯ್ದೆಗಳು ಯಾವ್ದಂತ ನೋಡಿದಾಗ, ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯ ಕಾಲದಲ್ಲಿ ಆಗಿರುವಂತಹ ಕಾಯ್ದೆಗಳಂದ್ರೆ ಭಾರತ ಸರ್ಕಾರದ ಕಾಯ್ದೆ 1858. 1857ರ ದಂಗೆ ನಂತರ 1858ರಲ್ಲಿ ಇಲ್ಲಿ ಭಾರತ ಸರ್ಕಾರದ ಕಾಯ್ದೆ ಅಂತ ಈ ಕಾಯ್ದೆ ಬರ್ತದೆ. ಇದನ್ನ ಭಾರತದ ಮ್ಯಾಗ್ನಾ ಕಾರ್ಟ್ ಅಂತೂ ಸಹ ಕರೆದಿರುವಂತದ್ದು. ಭಾರತೀಯರಿಗೆ ಕೆಲವೊಂದು ಹಕ್ಕುಗಳನ್ನು ಸಹ ಈ ಒಂದು ಕಾಯ್ದೆಯಲ್ಲಿ ಕೊಟ್ಟಿರುವಂತದ್ದು ಕಾಣಿಸ್ತದೆ. ಈ ಕಾಯ್ದೆಗಳು ಭಾರತದಲ್ಲಿ ಜಾರಿಗೆ ಬಂದಿರುವಂತದ್ದು. ಇದಾದ ನಂತರ ಭಾರತೀಯ ಪರಿಷತ್ ಕಾಯ್ದೆಗಳು. ಈ ಭಾರತೀಯ ಪರಿಷತ್ ಕಾಯ್ದೆಗಳು ಅಂತ ಹೇಳಿ ಕಾಯ್ದೆಗಳು ಎಷ್ಟು ಬಂದು ಅಂದ್ರೆ 1861ರಲ್ಲಿ ಭಾರತೀಯ ಪರಿಷತ್ ಕಾಯ್ದೆ ಬಂತು, 1892ರಲ್ಲಿ ಭಾರತೀಯ ಪರಿಷತ್ ಕಾಯ್ದೆ ಬಂತು, 1909ರಲ್ಲಿ ಭಾರತೀಯ ಪರಿಷತ್ ಕಾಯ್ದೆ ಬಂತು, 1919ರಲ್ಲೂ ಸಹ ಭಾರತೀಯ ಪರಿಷತ್ ಕಾಯ್ದೆ ಅಂತ ಹೇಳಿ ಈ ರೀತಿಯಾಗಿರುವಂತಹ ಭಾರತೀಯ ಪರಿಷತ್ ಕಾಯ್ದೆಗಳು ಭಾರತದಲ್ಲಿ ಬಂದಿರುವಂತದ್ದು ಕಾಣಿಸ್ತದೆ. ಇದು ಆದ ನಂತರ ಭಾರತ ಸರ್ಕಾರದ ಕಾಯ್ದೆ 1935ರಲ್ಲಿ ಬಂದಿರುವಂತ ಕಾಣಿಸ್ತದೆ. ಇದು ಸಹ ಒಂದು ಪ್ರಮುಖವಾಗಿರುವಂತಹ ಕಾಯ್ದೆ ಆಗಿದೆ. 1935ರಲ್ಲಿ ಭಾರತೀಯ ಸರ್ಕಾರದ ಕಾಯ್ದೆ ಅಂತ ಹೇಳಿ ಕಾಯ್ದೆ ಜಾರಿಗೆ ಬಂದಿರುವಂತದ್ದು. ಈ ಸರ್ಕಾರದ ಕಾಯ್ದೆ ಮೂಲಕ ಬ್ರಿಟಿಷ್ ಪ್ರಾಂತ್ಯಗಳ ದೇಶೀಯ ಸಂಸ್ಥಾನಗಳ ಹಾಗೂ ಅಸ್ತಿತ್ ರಾಜ್ಯಗಳನ್ನು ಒಳಗೊಂಡ ಅಖಿಲ ಭಾರತ ಒಕ್ಕೂಟ ರಚಿಸಲು ಅವಕಾಶ ಸಿಗ್ತದೆ. ಕೇಂದ್ರದಲ್ಲಿ ದ್ವಿ ಸರ್ಕಾರದ ಡೈರೆಕ್ಟಿ ಅಂತ ಹೇಳಿ ಕರೆಯಲಾಗ್ತದೆ. ದ್ವಿ ಸರ್ಕಾರ ಪದ್ಧತಿ ಸ್ಥಾಪಿಸಲಾಯಿತು. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿರುವಂತದ್ದು 1935ರ ಕಾಯ್ದೆಯ ಮೂಲಕನೇ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್.ಬಿ.ಐ ಸ್ಥಾಪನೆ ಆಗಿರುವಂತದ್ದು ಈ 1935ರ ಕಾಯ್ದೆಯ ಮೂಲಕ. ಇನ್ನು ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ರದ್ದುಗೊಳಿಸದೆ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಅಂದ್ರೆ ಸ್ವಾತಂತ್ರ್ಯವನ್ನ ಇಲ್ಲಿ ನೀಡಲಾಯಿತು. ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಸಹ ಈ 1935ರ ಕಾಯ್ದೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಕಾಣಿಸ್ತಿದೆ. ಇದು ಈ ಎರಡು ವಿಧವಾಗಿರುವಂತಹ ಕಾಯ್ದೆಗಳು ಭಾರತದಲ್ಲಿ ಬಂದಿರುವಂತದ್ದು. ಭಾರತದ ಕಂಪನಿ ಆಡಳಿತ ಅವಧಿಯಲ್ಲಿ ಬಂದಿರುವಂತಹ ಕಾಯ್ದೆಗಳು ಇವೆಲ್ಲ ಕಂಪನಿ ಅವಧಿಯಲ್ಲಿ ಬಂದಿರುವಂತಹ ಕಾಯ್ದೆಗಳಾದ್ರೆ, ಇನ್ನು ಬ್ರಿಟನ್ನ ರಾಣಿಯ ನೇರ ಆಳ್ವಿಕೆಯ ಕಾಲದಲ್ಲಿ ಬಂದಿರುವಂತಹ ಕಾಯ್ದೆಗಳು ಇವಿಷ್ಟೆಲ್ಲ ಆಗಿರುವಂತದ್ದು ಕಾಣಿಸ್ತದೆ. ಇವಿಷ್ಟು ಪ್ರಮುಖವಾಗಿರುವಂತಹ ಅಂಶಗಳು. ಹೀಗೆ ನಾವು 3 ಅಧ್ಯಾಯಗಳಲ್ಲಿ ನೋಡ್ಕೊಂಡು ಬಂದೇವೆ. 3 ಅಧ್ಯಾಯಗಳನ್ನು ಇವತ್ತಿನ ಒಂದು ಭಾಗದಲ್ಲಿ ನಾವು ಮುಗಿಸ್ಕೊಂಡು ಬಂದಿದ್ದೇವೆ. ಈ 3 ಅಧ್ಯಾಯಗಳಲ್ಲಿರುವಂತಹ ಪ್ರಮುಖ ಅಂಶಗಳು ಇವೆಲ್ಲ ಆಗಿರುವಂತದ್ದು. ಭಾರತಕ್ಕೆ ಯುರೋಪಿಯನ್ ಆಗಮನ, ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ, ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು, ಈ ಅಧ್ಯಾಯಗಳೆಲ್ಲ ನಾವು ನೋಡಿರುವಂತದ್ದು ಕಾಣಿಸ್ತದೆ. ಇವಿಷ್ಟು ಈ ಪ್ರಮುಖವಾಗಿರುವಂತಹ ಈ ಒಂದು ಕ್ರ್ಯಾಶ್ ಕೋರ್ಸ್ ನಲ್ಲಿ ಮೊದಲನೇ ತರಗತಿಯಲ್ಲಿ ಇರುವಂತದ್ದು ಕಾಣಿಸ್ತದೆ. ಇನ್ನು ಮುಂದಿನ ಅಧ್ಯಾಯಗಳ ಬಗ್ಗೆ ಮುಂದಿನ ಕ್ರ್ಯಾಶ್ ಕೋರ್ಸ್ ನಲ್ಲಿ ತಿಳಿದುಕೊಳ್ಳೋಣ. ಇವು ಎಲ್ಲ ಪ್ರಮುಖವಾಗಿರುವಂತಹ ಅಂಶಗಳು ಆಗಿರುವಂತದ್ದು ಆಗಿದೆ. ಜೊತೆಗೆ ಕೆಲವೊಂದಿಷ್ಟು ವರ್ಕ್ ಗಳನ್ನ ನೋಡೋಣ. ಈ ಎಲ್ಲ ಕ್ರ್ಯಾಶ್ ಕೋರ್ಸ್ ಜೊತೆಗೆ ಪುನರ್ಮನನಕ್ಕಾಗಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಪ್ರಶ್ನೆಗಳು, ಇದಕ್ಕೆ ಈ ಅಧ್ಯಾಯದಲ್ಲಿ ಬಂದಿರುವಂತಹ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ನೋಡೋಣ. ಈ ಮೊದಲನೇ ಪ್ರಶ್ನೆ, ಎಷ್ಟು ಕಾರ್ನಾಟಿಕ್ ಯುದ್ಧಗಳು ನಡೆದವು ಮತ್ತು ಅವು ಯಾವಾಗ ನಡೆದವು, ಯಾವ ವರ್ಷದಲ್ಲಿ ಅವುಗಳನ್ನು ನಡೆದವು ಅಂತ ಹೇಳಿ ನೋಡೋಣ. ನಿಮ್ಗೆ ಗೊತ್ತಿರುವಂತಹ ಪ್ರಶ್ನೆಗಳನ್ನ ಹೇಳಿ, ಒಂದ್ ವೇಳೆ ನೀವು ಬರೆದು ಸಹ ಹಾಕಿರಿ. ಇನ್ನು ಎರಡನೇ ಪ್ರಶ್ನೆ, ಭಾರತಕ್ಕೆ ವ್ಯಾಪಾರಕ್ಕೆ ಬಂದ ಯುರೋಪಿಯನರನ್ನು ಹೆಸರಿಸಿ. ಯಾರ್ಯಾರು ಯುರೋಪಿಯನರು ಬಂದರೂ ಕ್ರಮಬದ್ಧವಾಗಿ ಹೆಸರಿಸಬೇಕು. ಇನ್ನು ಎಷ್ಟು ಆಂಗ್ಲೋ ಮರಾಠ ಯುದ್ಧಗಳು ನಡೆದವು, ಅವು ಯಾವಾಗ ನಡೆದವು, ಆಂಗ್ಲೋ ಮರಾಠ ಯುದ್ಧಗಳು ಯಾವಾಗ ನಡೆದವು, ಎಷ್ಟು ನಡೆದವು ಅನ್ನೋದನ್ನ ಬರೆಯಿರಿ. ಇನ್ನು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದರು ಅಂತ ಹೇಳಿ. ಬ್ರಿಟಿಷರು ಜಾರಿಗೆ ತಂದ ಭೂ ಕಂದಾಯ ನೀತಿಗಳು ಯಾವುವು, ಯಾವ ಒಂದು ಭೂ ಕಂದಾಯ ನೀತಿಗಳನ್ನು ಬ್ರಿಟಿಷರು ಜಾರಿಗೆ ತಂದರು ಅನ್ನೋದನ್ನ
ಬರೀಬೇಕು. ಇನ್ನು ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೊಂಡ ಕಾಯ್ದೆಗಳು ಯಾವುವು? ಇಲ್ಲಿ ಡಿಸ್ಕಸ್ ಮಾಡಿದೆನೋ, ನೇರ ಆಳ್ವಿಕೆಯಲ್ಲಿ ಬಂದಿರುವಂತ ಕಾಯ್ದೆಗಳು ಮತ್ತು ಆ ಒಂದು ಕಂಪನಿ ಆಡಳಿತದಲ್ಲಿ ಇರುವಂತ ಕಾಯ್ದೆಗಳು ಅಂತ ಹೇಳಿ ಎಲ್ಲ ಡಿಸ್ಕಸ್ ಮಾಡಿದೇವೆ. ಇನ್ನು ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೆ ಬಂದಿರುವಂತ ಕಾಯ್ದೆಗಳು ಯಾವುವು ಅಂತ ಹೇಳಿ ನೋಡೋಣ. ಈ ಎಲ್ಲಾ ಕಾಯ್ದೆಗಳ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ. ಇವೆಲ್ಲ ಪ್ರಶ್ನೆಗಳನ್ನ ನೀವು ಒಂದು ಪೇಜ್ ನಲ್ಲಿ ಬರೆದು ಆ ಒಂದು ನನಗೆ ಹಾಕಿರಿ. ನಾನು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಕನ್ಫ್ಯೂಷನ್ಗಳಿದ್ರು ಸಹ ನೀವು ಪ್ರಶ್ನೆಗಳ ರೂಪದಲ್ಲಿ ಕೇಳಿ, ಮತ್ತು ಜೊತೆಗೆ ನಾನು ಒಂದು ಕಮೆಂಟ್ ಬಾಕ್ಸ್ನಲ್ಲೂ ಸಹ ಹಾಕಿರಿ. ಇದರ ಸರಿಯಾದ ಉತ್ತರಗಳನ್ನು ಸಹ ಕಮೆಂಟ್ನಲ್ಲಿ ಹಾಕಿರಿ, ಅದರ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನು ಹೆಚ್ಚಿನ ಮಾಹಿತಿಗಳನ್ನೆಲ್ಲ ಇನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.